ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಎಷ್ಟೇ ಎತ್ತರ ಹಾರಿದರೂ ಮುಗಿಲು ಮುಟ್ಟಲಾಗದು ಗಾಳಿಪಟ. ಯಾರೆಷ್ಟೇ ಶತ ಪ್ರಯತ್ನ ಪಟ್ಟರೂ ಒಬ್ಬರು ಮತ್ತೊಬ್ಬರ ಪ್ರತಿಭೆಯನ್ನು ಮಾಡಲಾಗದು ಧೂಳಿಪಟ ಅಂತ ಹೇಳಿದ್ದಾರೆ ಕವಿವರೇಣ್ಯರೊಬ್ಬರು. ಖಂಡಿತವಾಗ್ಲೂ ಎಲ್ಲರ ಪ್ರತಿಭೆಗೆ ತಕ್ಕ ಫಲ ದೊರಕತ್ತೆ ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯಿಂದ ಸ್ವಾಗತಿಸಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಹೌದು, ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಮಂಗಳವಾರ ಯಾವೆಲ್ಲ ಮಂಗಳಕರ ವಿಷಯವನ್ನ ಹೊತ್ತು ಬಂದಿದ್ದೀರಾ ನಮ್ಗೆ ತಿಳಿಸೋದಕ್ಕಾಗಿ? ಖಂಡಿತ. ತುಂಬ ವಿಶೇಷವಾಗಿ ಇವತ್ತು ಆರುದ್ರ ನಕ್ಷತ್ರ, ಮಂಗಳವಾರದ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಕೊನೆಯ ಮಂಗಳ ಗೌರಿ ವ್ರತ ಪೂಜೆ ಇವತ್ತು. ಯಾರ್ಯಾರಿಗೆ ವ್ಯವಸ್ಥೆ ಇದೆಯೋ, ಯಾರ್ಯಾರು ಮಾಡ್ತಿದ್ದೀರೋ ಈ ಮಂಗಳ ಗೌರಿ ಪೂಜೆಯನ್ನ ಆದಷ್ಟು ನಿಮ್ಮ ತಾಯಂದಿರಿಗೆ ಇವತ್ತು ಬಾಗಿನ ಕೊಟ್ಟು ಆ ಸುಮಂಗಲಿತನಕ್ಕೆ ಆಶೀರ್ವಾದ ತಗೊಳ್ಳಿ, ಒಳ್ಳೇದಾಗುತ್ತೆ. ಕೆಲವರು ಗೊತ್ತಿರೋಲ್ಲ, ಆ ಪೂಜೆ ಆರಂಭ ಮಾಡಿಬಿಟ್ಟಿರ್ತೀರ. ಮಂಗಳ ಗೌರಿ ಪೂಜೆ ಬಂದು ತಾಯಿ ಇರೋರೇ ಮಾಡಬೇಕು, ಇದು ನಿಯಮ. ಯಾರ್ಯಾರೋ ಮಾಡೋಕ್ಕಾಗೋದಿಲ್ಲ, ಅಮ್ಮ ಇಲ್ಲದಿರೋರು ಮಾಡೋಕ್ಕಾಗೋದಿಲ್ವ ಗುರುಗಳೇ? ಇಲ್ಲ, ನೀವು ಅದಕ್ಕೆ ಅರ್ಹರಲ್ಲ ಅನ್ನುವ ನಿಯಮ ಅದು. ನೇರವಾಗಿ ಹೇಳ್ತೀನಿ, ಅದು ನಿಮಗೆ ಮನಸ್ಸಿಗೆ ನೋವಾಗ್ಬೋದು, ಏನಪ್ಪ ಹೀಗೆ ಹೇಳಿದ್ರು ಅಂತಕ್ಕಂಥದ್ದು. ಅಮ್ಮನಿಗೆ ಭಾಗಿನ ಕೊಟ್ರೇನೆ ಅದಕ್ಕೆ ಒಂದು ರೀತಿ ನಿಯಮ ಅಂತಿರುತ್ತೆ. ಒಂದು ಇಷ್ಟೇ ನೇರವಾಗಿ ಹೇಳಬೇಕು ಅಂದರೆ, ಕಾಫಿಗೆ ಈ ಒಂದು ಕಾಫಿ ಪೌಡ್ರ್ ಹಾಕದೆ ಟೀ ಪೌಡ್ರ್ ಹಾಕ್ಬಿಟ್ಟು ಕಾಫಿ ಆಗಿಲ್ಲ ಅಂದರೆ ಬೈಕೊಳ್ಳೋಕ್ಕಾಗೋದಿಲ್ಲ. ಸಕ್ಕರೆ ಬದಲು ಉಪ್ಪು ಹಾಕ್ಬಿಟ್ಟು ಅಯ್ಯೋ ಭಗವಂತ ಅದು ಯಾಕೆ ಸಿಹಿ ಆಗಿಲ್ಲ ಅನ್ನತಕ್ಕಂಥದ್ದು ಹೇಳ್ಕೊಳಾಗಿಲ್ಲ. ಸಕ್ಕರೆ ನಿಯಮ ಸಿಹಿ, ಉಪ್ಪಿನ ನಿಯಮ ಉಪ್ಪು, ಅಷ್ಟೇ. ಸೊ ಈ ಒಂದು ಹಬ್ಬವನ್ನು ಯಾರ್ಯಾರು, ಈ ವ್ರತವನ್ನು ಯಾರ್ಯಾರು ಆಚರಿಸ್ಕೊತಿದ್ದೀರೋ ನಿಮಗೆ ಇನ್ನಷ್ಟು ಸೌಭಾಗ್ಯ, ಇನ್ನಷ್ಟು ಮಂಗಳಕರವಾಗಿ ಭಗವತಿ ತಂದು ಕೊಡಲಿ. ಆ ಗೌರಿ ಸದಾ ನಿಮ್ಮ ಮಾಂಗಲ್ಯದಲ್ಲಿ ನೆಲೆಸಿರಲಿ, ಪುತ್ರ ಪೌತ್ರಾದಿಗಳೊಂದಿಗೆ ನೆಮ್ಮದಿಯ ಜೀವನ ನಿಮ್ಮದಾಗಲಿ ಅಂತ ಹಾರೈಸ್ತಾ ಇವತ್ತಿನ ವಿಶೇಷತೆಗೆ ಬಂದ್ಬಿಡೋಣ. ಅತಿ ಮುಖ್ಯವಾಗಿ ಇವತ್ತು ನಾನು ನಿಮಗೆ ಒಂದು ಘರ್ಷಣ ಸ್ನಾನ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಇದೇನಪ್ಪ ಇದು, ಗುರುಗಳು ದಿಢೀರಂತ ಘರ್ಷಣ ಸ್ನಾನ ಅಂತ ಹೇಳ್ಕೊಡ್ತಿದ್ದಾರೆ ಅಂತಕ್ಕಂಥದ್ದು. ಪ್ರತಿನಿತ್ಯ ನಾವು ಸ್ನಾನ ಮಾಡ್ತಿರ್ತೇವೆ, ಆದರೆ ತಣ್ಣೀರು ಸ್ನಾನ ಹೀಗೆ ಮಾಡಬೇಕು, ಬಿಸಿನೀರು ಸ್ನಾನ ಹೀಗೆ ಮಾಡಬೇಕು ಅನ್ನೋ ನಿಯಮ ಇದೆ. ಹಾಗೆ ತಣ್ಣೀರು ಸ್ನಾನ ಯಾರು ಮಾಡಬಾರ್ದು, ಬಿಸಿನೀರು ಸ್ನಾನ ಯಾರು ಮಾಡಬಾರ್ದು ಅನ್ನೋದಕ್ಕೂ ನಿಯಮ ಇದೆ. ಗೊತ್ತಿಲ್ಲ, ಅಭ್ಯಾಸ ಮಾಡ್ಕೊಬಿಟ್ರೆ ವ್ರತ ಪೂಜೆ ಎಲ್ಲ ಮಾಡಿಕೊಂಡು ಟ್ರೀಟ್ಮೆಂಟು ತೊಗೊಂಡು ಬಟ್ ಆರೋಗ್ಯ ಮಾತ್ರ ಸರಿ ಆಗ್ತಿಲ್ಲ ಗುರುಗಳೇ ಅನ್ನತಕ್ಕಂಥವರಿಗೆ ಇದೊಂದು ಅದ್ಭುತವಾದಂಥ ಸ್ನಾನದ ವಿಚಾರವನ್ನು ನನ್ನ ಗುರುಮುಖೇನ, ತುಂಬ ಒಬ್ಬರು ಹಿರಿಯರು, ಡೈರೆಕ್ಟರ್ ಅಂತಲೇ ಹೇಳ್ಬೋದು, ಅವರು ತಲುಪಿಸಿದಂಥ ಮಾಹಿತಿ ಇದು. ಈ ಥರದ್ದು ಇರುತ್ತೆ, ಇದನ್ನು ಎಲ್ರಿಗೂ ತಿಳಿಸ್ಕೊಡಿ ಅಂತ. ಅದಕ್ಕೆ ನಾನು ನಿಮ್ಮಲ್ಲೂ ಕೇಳ್ಕೊತಿದ್ದೇನೆ. ನಿಮಗೂ ಹಲವಾರು ವಿಚಾರಗಳು ಗೊತ್ತಿರುತ್ತೆ, ನಿಮ್ಮ ಅನುಭವದ ಮೂಲಕ, ಹಿರಿಯರ ಮುಖಾಂತರ, ಅಣ್ಣ ತಮ್ಮಂದ್ರ ಮೂಲಕ, ಅಜ್ಜ ಅಜ್ಜಂದಿರ ಮೂಲಕ ಏನಾದರೂ ತಿಳ್ಕೊಂಡಿರ್ತೀರಾ, ಗೊತ್ತಿರುತ್ತೆ. ನಿಮ್ಮ ಮನೆಯಲ್ಲೇ ನೀವು ಕೆಲವೊಂದು ವಿಚಾರಗಳನ್ನು ತುಂಬ ಅದ್ಭುತವಾಗಿ ಮಾಡಿಕೊಂಡು ತುಂಬ ಒಳ್ಳೆ ಚೌಕಟ್ಟಿನಲ್ಲಿರ್ತೀರ. ನಿಮಗೆ ಗೊತ್ತಿರೋದನ್ನು ಕೂಡ ನಿಮ್ಮ ಅನಿಸಿಕೆಗಳನ್ನು ಜೀ ಕನ್ನಡ ವಾಹಿನಿಗೆ ಬರೆದು ಕಳಿಸಿ. ಖಂಡಿತ ಅದ್ರ ಬಗ್ಗೆ ಕೂಡ ಯಾರು ಬರೆದಿದ್ರಿ, ಸೊ ಎಲ್ರಿಗೂ ತಲುಪ್ತಕ್ಕಂಥದ್ದಾಗಲಿ ಅನ್ನೋ ಒಂದು ಕಾರಣಕ್ಕೆ ನಾನೇ ಅದನ್ನು ಒಂಚೂರು ಒಗ್ಗರಣೆ ಹಾಕಿ ತಿಳಿಸ್ಕೊಡ್ತೇನೆ. ಸೊ ಹೇಗೆ ನನ್ನ ಡೈರೆಕ್ಟರ್ ಸಾಹೇಬರು ನನಗೆ ಈ ವಿಚಾರ, ಈ ಒಂದು ಸ್ನಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೋ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮುಂದಿನ ಭಾಗಗಳಲ್ಲಿ. ಹಾಗೆ ಇವತ್ತು ವರಂಗಂ ಅನ್ನತಕ್ಕಂಥ ಒಂದು ವಿಶೇಷವಾದಂಥ ಮನೆಯ ಒಂದು ವಸ್ತು ಇದೆ, ಮನೆ ಮದ್ದು, ತುಂಬ ಅದ್ಭುತ. ಇದನ್ನು ಹಾಕದೆ ಪಲಾವ್ ಮಾಡೋದಿಲ್ಲ. ನಮ್ಮ ಕಡೆ ಪುಲಾವ್ ಅಂತ ಹೇಳ್ತೀವಿ, ನಿಮ್ಮ ಕಡೆ ಪಲಾವ್ ಅಂತ ಹೇಳ್ತೀರಾ. ಈ ಒಂದು ವೆಜಿಟೇಬಲ್ ಪಲಾವ್ ಇರ್ಬೋದು, ಯಾವುದೇ ಪಲಾವ್ ಇರ್ಬೋದು, ಅದರಲ್ಲೂ ಈ ಸ್ಪೈಸಿಗಳಲ್ಲಿ ಅತ್ಯಂತ ಶ್ರೇಷ್ಠ ಇದು. ಇದಿಲ್ಲದೆ ಆ ಒಂದು ರೈಸ್ ಬಾತ್ ಇರ್ಬೋದು, ಆ ಒಂದು ಗೀ ರೈಸ್ ಇರಬಹುದು, ಈ ಒಂದು ಟೊಮ್ಯಾಟೊ ರೈಸ್ ಬಾತ್ ಇರಬಹುದು, ಕೋಕೋನಟ್ ರೈಸ್ ಬಾತ್ ಇರಬಹುದು, ಕಿಕ್ಕೇ ಇರೋಲ್ಲ. ಇದಿರಲೇಬೇಕು, ಇದಿದ್ರೇನೆ ಅದು ರೈಸ್ ಬಾತ್ ಅನ್ನಿಸ್ಕೊಳ್ಳೋದು ಅಂತ ಒಂದು ಅದ್ಭುತವಾದಂಥ ಮದ್ದು. ಇದರಲ್ಲಿ ಹಲವಾರು ಒಂದು ವಿಶೇಷಕರವಾಗಿರ್ತಕ್ಕಂಥ ಉಪಯೋಗಗಳಿದೆ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾನೆ.
ಇರ್ಲಿ, ಈ ಶನಿ ಗೋಚಾರದ ಬಗ್ಗೆ ಹೇಳ್ತಿದ್ದೆ. ಯಾವ್ಯಾರು ಯಾವ್ಯಾವ ಕಾರಕತ್ವ, ಯಾವ ರಾಶಿಗೆ ಏನು ಅನ್ನತಕ್ಕಂಥದ್ದು. ಮಕರ ರಾಶಿಯವರಿಗೆ ಆತ ಲಗ್ನಾಧಿಪತಿ, ಧನಾಧಿಪತಿ, ತುಲಾ ರಾಶಿಯಲ್ಲಿ ಕರ್ಮಸ್ಥಾನಕ್ಕೆ ಕರ್ಮಾಧಿಪತಿಯ ಬಂದು ಉಚ್ಚಂಗತನಾಗುವುದು ಅಂದ್ರೆ ನಿಮಗೆ ಏನು ಬೇಕು, ಎಂಥ ಸಮಸ್ಯೆ ಇದ್ದರೂ ತಿಳಿಯಾಗುವುದು. ನೋಡಿ, ಮಕರ ರಾಶಿ ಮಕರ ಲಗ್ನದ ಒಬ್ಬರು ಬಹುದೊಡ್ಡ ರಾಜಕಾರಣಿ ಒಬ್ಬರು ಅಧಿಕಾರಕ್ಕೇರಿದ ಮೇಲೆ ಇಷ್ಟು ದಿನ ನಾವು ಅಯ್ಯೋ ಅನಾವೃಷ್ಟಿ ಹೋಗಪ್ಪ, ಮಳೆನೇ ಇಲ್ಲ ಅಂತ ಅನ್ಕೋತಿದ್ದೋ. ಅತಿವೃಷ್ಟಿಯ ಭರಾಟೆ ಶುರುವಾಗಿಬಿಟ್ಟಿದೆ. ಅವರದು ಮಕರ ರಾಶಿ ಮಕರ ಲಗ್ನ ಪ್ರಭಾವ, ಲಗ್ನಾಧಿಪತಿ 10ನೇ ಮನೆ. ಅಧಿಕಾರವನ್ನ ತಾನಾಗಿ ಅವರಿಗೆ ಮೊದಲೇ ಅರಸಿ ಬರಬೇಕಿತ್ತು, ಸಮಯ ಕೂಡ ಬಂದಿದೆ. ಈಗೆಲ್ಲರೂ ಸೇರಿ ನೀವೇ ಆಗಿ ರಾಜನಾಗಿ ಅಂತ ಹೇಳಿ ಅಧಿಕಾರ ಬಂದಿರತಕ್ಕಂಥದ್ದು. ಅವ್ರ 10-15 ದಿನದ ಒಳಗಡೆಯೇ ನೋಡಿ ಆ ಒಂದು ಮಳೆಯ ಒಂದು ಭರಾಟೆ ಶುರು ಆಗಿದೆ. ಎಲ್ಲೆಲ್ಲೋ ತಂಪಾದ ವಾತಾವರಣ, ವಿ ಫೀಲ್ ಕಂಫರ್ಟಬಲ್. ಮಳೆ ಜೋರಾಗಿ ಬರ್ತಿದ್ಯೋ ಇಲ್ವೋ, ಒಂಚೂರು ವಾತಾವರಣ ತಂಪಾಗಿದೆ, ತಿಳಿಯಾಗಿದೆ. ಅದು ಒಂದು ಸೂಚನೆ. ಒಬ್ಬ ರಾಜ, ಶ್ರೇಷ್ಠವಾದಂಥ ರಾಜ, ಒಬ್ಬ ಒಳ್ಳೆ ಗುರುತರವಾಗಿರ್ತಕ್ಕಂಥ ರಾಜ ಪದವಿಯಲ್ಲಿ ಬಂದು ಕುಳಿತುಕೊಂಡಾಗ ಅವನ ಮನಸ್ಸಿನಂತೆ, ಅವನ ಭಾವನೆಗಳಂತೆ, ಅವನ ಯೋಚನೆಗಳಂತೆ ಇಡೀ ಒಂದು ಸಸ್ಯ ಸಂಕುಲದಿಂದ ಹಿಡಿದು ಪ್ರಕೃತಿಯು ಕದಲುತ್ತಂತೆ. ಒಬ್ಬ ರಾಜನಾಗತಕ್ಕಂಥವನಿಗೆ, ರಾಷ್ಟ್ರಪತಿ ಆಗತಕ್ಕಂಥವರಿಗೆ, ಗವರ್ನರ್ ರಾಜ್ಯಪಾಲರಾಗತಕ್ಕಂಥವರಿಗೆ, ರಾಜಗುರು ಆಗತಕ್ಕಂಥವರಿಗೆ, ರಾಜಮಂತ್ರಿ ಆಗತಕ್ಕಂಥವರಿಗೆ ಒಂದೊಂದು ವಿಶೇಷವಾದಂಥ ಜಾತಕ ಲಕ್ಷಣಗಳನ್ನು ತುಂಬಿಸಿರುತ್ತೆ. ಎಲ್ಲರೂ ಆಗ್ಲಿಕ್ಕಾಗೋದಿಲ್ಲ. ಸೊ ಅದೇ ರೀತಿ ನೋಡಿ, ಮಕರ ರಾಶಿಯವರಿಗೆ ನೆನೆಸಿದ್ದೆಲ್ಲ ಭೂಮಿ, ಮನೆ, ಮಕ್ಕಳು, ಅಧಿಕಾರ, ಅಂತಸ್ತು, ಶತ್ರುಗಳು ಸ್ನೇಹಿತರಾಗುವರು. ತುಂಬ ವಿಶೇಷವಾದಂಥ ಬಲವನ್ನ ತುಂಬಿಸಿಕೊಡುತ್ತೆ ಶನೇಶ್ವರ ಗೋಚಾರ ಫಲದಲ್ಲಿ. ಇನ್ನಷ್ಟು ವಿಚಾರ, ಈ ಒಂದು ಆಗಸ್ಟ್ 4ಕ್ಕೆ ಮಹೇಶ್ವರ 10ನೇ ಮನೆಗೆ ಬಂದು ಕುಳಿತಿರೋದು ತುಲಾ ರಾಶಿಯಲ್ಲಿ ಉಚ್ಛ್ರಾಯ ಸ್ಥಿತಿ ಅಂತ ಹೇಳ್ತೇವೆ. ತುಂಬ ವಿಶೇಷ. ಸೊ ಇನ್ನಷ್ಟು ಇದರ ಒಂದು ಫಲಾಫಲಗಳನ್ನ, ರಾಶಿ ಫಲಗಳನ್ನ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಗುರುಜಿ, ಈಗೇನು ತಿಳಿಸ್ಕೊಡ್ತಾ ಇದ್ದೀರಾ? ಈ ಶನಿ ಗೋಚಾರದ್ದೇ ಬಹು ವಿಶೇಷವಾಗಿ ಈ ಒಂದು ಪಂಚಮದಲ್ಲಿ ನೋಡಿ, ಸುಮ್ಮನೆ ಅಧಿಕಾರ ಬರೋದಿಲ್ಲ. ಗುರು ಬಂದು ಕುಳಿತಿದ್ದಾನೆ ಬಹು ವಿಶೇಷವಾಗಿ. ರಾಹು 11ನೇ ಮನೆಯಲ್ಲಿ ಕುಳಿತಿದ್ದಾನೆ, ಶನಿ 10ನೇ ಮನೆಯಲ್ಲಿ, ಸೂರ್ಯ ಕೇಂದ್ರ ಸ್ಥಾನದಲ್ಲಿ, ಬುಧ ಕೇಂದ್ರ ಸ್ಥಾನದಲ್ಲಿ, ಕುಜ 9ನೇ ಮನೆಯಲ್ಲಿ, ಶುಕ್ರ ಒಬ್ಬನೇ 6ನೇ ಮನೆಯಲ್ಲಿ ಕುಳಿತಿರ್ತಕ್ಕಂಥದ್ದು. ಬಿಟ್ರೆ ಇನ್ನೆಲ್ಲ ಗ್ರಹಗಳು, ಅಷ್ಟಗ್ರಹಗಳು ಮಕರ ರಾಶಿಗೆ ಫೇವರ್ ಆಗಿ ಕುಳಿತಿರ್ತಕ್ಕಂಥದ್ದು. ತುಂಬಾ ಒಂದು ಬಲಾಢ್ಯವಾದಂಥ ಒಂದು ಸ್ಥಾನ ಅಂತ ಹೇಳ್ತೇವೆ. ನೀವು ನೆನೆಯಲಾರದ ಮಟ್ಟದ್ದು ಕಲಾ ಪ್ರಪಂಚದಲ್ಲಿರ್ತಕ್ಕಂಥವರಿಗೆ. ಯಾಕಂದ್ರೆ ಮಕರ ರಾಶಿಗೆ 10ನೇ ಮನೆ ಅಧಿಪತಿ ಬಂದು ಶುಕ್ರ, ಕಲಾ ಮಾಧ್ಯಮ ಭಾಗ್ಯಸ್ಥಾನ ಬಂದು ಬುಧ, ಅವನೋಗಿ 7ನೇ ಮನೆಯಲ್ಲಿ ಕುಳಿತಿದ್ದಾನೆ. ಸೊ ಶತ್ರು ಮಿತ್ರನಾಗ್ತಾನೆ. ವ್ಯವಹಾರ, ವ್ಯಾಪಾರ, ವಾಣಿಜ್ಯ, ಮಕ್ಕಳಾಗದವರಿಗೆ ಮಕ್ಕಳು, ಮದುವೆ ಆಗದವರಿಗೆ ಮದುವೆ, ಡೈವರ್ಸಿಗಳಿಗೆ ಇನ್ನೊಂದು ಮದುವೆ, 2ನೇ ಮಗು, ಏನೋ ಒಂದು ಆಪರೇಷನ್ ಮಾಡಿಸ್ಕೊಬಿಟ್ಟಿದ್ರೆ ಈಗ ಇನ್ನೊಂದು ಮಗು ಮಾಡಿಸ್ಕೋಬೇಕು, ಆಪರೇಷನ್ ಮಾಡಿಸ್ಕೊಂಡ್ರೆ ಒಳ್ಳೆಯದ? ಖಂಡಿತ ಈಗ ಆಗುವುದು. ಪ್ರಯತ್ನ ಮಾಡಿ ನೋಡಿ. ಒಳ್ಳೆ ಸಮಯ ಬಂದಾಗ ಒಳ್ಳೆ ವಾತಾವರಣ ವಿಲ್ ಫೀಲ್. ಕೆಲವೊಂದು ದಿನ ನಮ್ಗೇನೋ ಜ್ವರ ಬರ್ದಾಗ, ಏನೋ ಸುಸ್ತು, ಏನೋ ಅವತ್ತು ಕೆಲಸ ಮಾಡೋಕೆ ಮನಸ್ಸಿರೋದಿಲ್ಲ. ಕೆಲವೊಂದು ದಿನಗಳಲ್ಲಿ ಬಹು ವಿಶೇಷ ಅನ್ನಿಸ್ತಕ್ಕಂಥ ಫಲ ಆಗುತ್ತೆ. ಏನೋ ಎದ್ದ ತಕ್ಷಣ ಏನೋ ಮೈಗೆ ಒಂಥರ ಚುರುಕು ಥರ, ಅದು ತಾನಾಗಿ ಪ್ರಕೃತಿ ಕೊಟ್ಟಿರ್ತಕ್ಕಂಥ ವರ. ಅದನ್ನ ತಿಳ್ಕೊಂಡು ಅವತ್ತು ಓಡಬೇಕು. ಸ್ಟ್ರೆಸ್ ಇದ್ದಾಗ ತುಂಬಾ ಸ್ಟ್ರೆಸ್ ತಗೊಳ್ಳಿಕ್ಕೆ ಹೋಗ್ಬಾರ್ದು. ಜಸ್ಟ್ ರಿಲ್ಯಾಕ್ಸ್. ಯಾಕೋ ಆಗ್ತಿಲ್ಲ, ಎಸ್ ಇಟ್ಸ್ ಓಕೆ, ಇಟ್ಸ್ ನಾಟ್ ಮೈ ಡೇ ಅನ್ನತಕ್ಕಂಥದ್ದು. ಮಕರ ರಾಶಿಯವರಿಗೆ ಇಟ್ಸ್ ಆಲ್ ಯೋರ್ ಡೇಸ್. ಇದೆಲ್ಲವೂ ನಿಮ್ಮ ದಿನಗಳು. ಈಗ ಮುಟ್ಟಿದೆಲ್ಲ ಬಂಗಾರ, ಅಧಿಕಾರ, ಅಂತಸ್ತು ತಾನಾಗಿ ಬರುವುದು. ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಅಭ್ಯುದಯಲ್ಲಿ ವಿಶೇಷ ಅಭಿವೃದ್ಧಿಗಳು ಆಗ್ತಕ್ಕಂಥ ಒಂದು ದಿನವಾಗಿರುತ್ತೆ, ವರ್ಷವಾಗಿರುತ್ತೆ. ಸೊ ಶನಿಯ ಬಲ ಪೂರ್ಣವಾಗಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಏನು ಬೇಕಾದರೂ ಮಾಡ್ಕೋಬಹುದು, ಎಂಥದ್ದು ಬೇಕಾದರೂ. ಸ್ವಲ್ಪ ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ ಪ್ರಯಾಣಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ವಲ್ಪ ಸ್ತ್ರೀಗೆ ಸಂಬಂಧಪಟ್ಟಂತ ಅಪಚಾರಗಳು, ಇಲ್ಲ ಏನೋ ತೊಂದರೆಗಳು, ಸ್ತ್ರೀಯರಿಗೆ ಕಂಟಕಗಳಾಗ್ತಕ್ಕಂಥದ್ದು, ಸ್ತ್ರೀಯರಿಂದ ಅಪವಾದಗಳು ಬರ್ತಕ್ಕಂಥದ್ದು ನೀವು ನೋಡಿಬೇಕಾದ್ರೆ. ಶುಕ್ರ 6ನೇ ಮನೆ ನೋಡಿ, ನಮ್ಮ ರಾಜ ಆದಮೇಲೆ ನಮ್ಮ ಬಹುದೊಡ್ಡ ಅಧಿಕಾರಿ, ಮಕರ ಲಗ್ನದ ಅಧಿಕಾರಿ ಒಬ್ರು ರಾಜನ ಸ್ಥಾನದಲ್ಲಿ ಬಂದು ಕುಳಿತಿದ್ದಾರೆ. ಸ್ತ್ರೀಯರ ಮೇಲೆ ಅತ್ಯಾಚಾರ ಪ್ರಸಂಗ ಒಂದು ನಡೆದು ಬಿಟ್ಟಿದೆ ಮಂಗಳೂರಿನಲ್ಲಿ. ಆ ಹೆಣ್ಣುಮಕ್ಕಳನ್ನ ನಮಗೆ ಅಧಿಕಾರ ಇದೆ, ಅಂತಸ್ತಿದೆ ಅನ್ನತಕ್ಕಂಥದ್ದು ಬಲ ಇದೆ ಅಂತ ಸ್ತ್ರೀಯರ ಮೇಲೆ ಯಾರೂ ಯಾವತ್ತೂ ಕೈ ಎತ್ತೋ ಹಾಗಿಲ್ಲ. ಯಾರೂ ಯಾವತ್ತೂ
ಹಸುವಿನ ಮೇಲೆ ಕೈ ಎತ್ತೋದು ಒಂದೇ, ಒಂದು ಹೆಣ್ಣಿನ ಮೇಲೆ ಕೈ ಎತ್ತೋದು ಒಂದೇ. ಸರ್ಕಾರ ಇದೆ, ಅಧಿಕಾರ ಇದೆ, ಗೌರ್ಮೆಂಟ್ ಇದೆ, ರೂಲ್ಸ್ ಇದೆ, ನ್ಯಾಯಾಂಗ ಇದೆ, ಕಾರ್ಯಾಂಗ ಇದೆ. ತಪ್ಪು ಮಾಡಿದ್ದಾರೆ ಅಂದರೆ ಅಂಥವರನ್ನು ನೋಡಿಪ್ಪ ಈ ಥರ ಆಗ್ತಿದೆ ಅಂತ ಒಂದು ಫಿರ್ಯಾದು ಕೊಟ್ಟು ಅವ್ರು ನೋಡ್ಕೋತಾರೆ. ವಿ ಆರ್ ನಾಟ್ ಗಿವನ್ ದ ರೈಟ್ಸ್ ಟು ಹಿಟ್ ಸಂಬಡಿ. ಹೊಡೆದು ಬಡಿದು ಎಷ್ಟು ಒಂದು ಗೊಂದಲಗಳ ಒಂದು ಸೃಷ್ಟಿಯಾಗಿದೆ ನೋಡಿ, ಶುಕ್ರ ಪ್ರಭಾವ. ಸೊ ಇನ್ನಷ್ಟು ಇದರ ಪ್ರಭಾವಗಳು ಪಾಪ ರಾಜನಿಗೆ ತಲೆ ತಿನ್ನತಕ್ಕಂಥ ಒಂದು ಪ್ರಸಂಗಗಳು ಆಗುತ್ತೆ. ಅದು ಮಕ್ಕಳ ಕಲ್ಯಾಣ ಇಲಾಖೆ, ಮಹಿಳಾ ಕಲ್ಯಾಣ ಇಲಾಖೆ, ಇಂಥ ಇಲಾಖೆ ಅಧಿಕಾರಿಗಳು ಇಲ್ಲ ಅಧಿಕಾರಿಗಳಿಗೆ ಇಲ್ಲ ಮಂತ್ರಿಗಳಿಗೆ ಸಮಸ್ಯೆಗಳಾಗ್ತಕ್ಕಂಥದ್ದು ಆಗುತ್ತೆ. ಮಹಿಳೆಗೆ ರಕ್ಷಣೆ ಇಲ್ಲವಾ ಅನ್ನತಕ್ಕಂಥ ಒಂದು ಕೂಗು, ಮಹಿಳಾ ಆಯೋಗ, ಏನೇನೋ ಕೆಲವೊಂದು ತಗಾದೆಗಳೆಲ್ಲ ನೀವು ನೋಡ್ತಕ್ಕಂಥದ್ದಾಗುತ್ತೆ. ಅದು ಬಿಟ್ಟರೆ ಮಕರ ರಾಶಿಯವರಿಗೆ ನೀವು ಅಧಿಕಾರಿ ಆಗಿರಿ, ಮಂತ್ರಿ ಆಗಿರಿ, ಎಲ್ಲವೂ ತಾನಾಗಿ ಅರಸಿ ಬರ್ತಕ್ಕಂಥದ್ದು. ಇನ್ನಷ್ಟು ವಿಚಾರ ಇದೆ, ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ರಾಶಿ ಫಲಕ್ಕೆ ಬಂದ್ಬಿಡೋಣ. ಇವತ್ತು ಆರುದ್ರ ನಕ್ಷತ್ರ, ತಿರುವಾದರೆ ನಕ್ಷತ್ರ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಒಂದು ಆರುದ್ರ ನಕ್ಷತ್ರ ಅಂದರೆ ರಾಹು ನಕ್ಷತ್ರ. ಸ್ವಾಮಿ ನಮ್ಗೆ ಏನು ಆಗ್ಬಿಡುತ್ತೋ, ಗರ ಬಡ್ಬಿಡುತ್ತಾ, ಅದಾಗ್ಬಿಡುತ್ತಾ, ಇದಾಗ್ಬಿಡುತ್ತಾ ಅನ್ನತಕ್ಕಂಥ ಯೋಚನೆ ಏನೂ ಇಲ್ಲ. ಆ ಮಹಾಗುರುಗಳ ಗುರು ಶ್ರೀಚಕ್ರ ಅನ್ನೋದನ್ನ, ಶ್ರೀಮೇರು ಯಂತ್ರ ಅನ್ನೋದನ್ನ, ಆ ಗಾಯತ್ರಿಯನ್ನ, ದುರ್ಗೆಯನ್ನ, ಆ ಮಹಾಪ್ರಣವ ಶಕ್ತಿಯನ್ನ ಕಟ್ಟಿ ಹಾಕಿದಂತ, ಆ ಒಂದು ಜಗತ್ತಿಗೆ ತೋರಿಸಿಕೊಟ್ಟಂತ ಆ ಒಂದು ಗುರುಗಳ ಗುರು ಶ್ರೀ ಶಂಕರಾಚಾರ್ಯರ ಒಂದು ಜನ್ಮ ನಕ್ಷತ್ರ ಆಯಿತು ಆರುದ್ರ ನಕ್ಷತ್ರ. ಹೇಗೆ ಮೃಗಶಿರ ನಕ್ಷತ್ರ ರಾಘವೇಂದ್ರ ಸ್ವಾಮಿಗಳ, ರಾಘವೇಂದ್ರ ತೀರ್ಥರ ಆ ಒಂದು ಜನ್ಮ ನಕ್ಷತ್ರವಾಗಿತ್ತು, ಈ ಸ್ವಾಮಿಗಳ ನಕ್ಷತ್ರ ಕೂಡ ಆರುದ್ರ ನಕ್ಷತ್ರ ಕೂಡ ಅವರ ಒಂದು ಜನ್ಮ ನಕ್ಷತ್ರ ಆಗಿತ್ತು. ಅದರಿಂದ ಏನೂ ಆಗುತ್ತೆ, ಅದೆಲ್ಲ ಏನೂ ಇಲ್ಲ. ನೋಡಿ ಅವ್ರು ಎಷ್ಟು ಜನಕ್ಕೆ ದಾರಿ ತೋರಿಸಿ ಬದುಕಾಗಿ ಬೆಳಕಾಗಿ ಚೈತನ್ಯವಾಗಿ ಹೋಗಿರ್ತಕ್ಕಂಥದ್ದು. ಸೊ ಅಂಥ ಒಂದು ಪ್ರಭಾವ ಇವತ್ತು ಯಾರ್ಯಾರಿಗೆ ಹೇಗಿದೆ ನೋಡ್ಬಿಡೋಣ. ಅಯ್ಯೋ, ಮೇಷರಾಶಿಗಂತೂ ಇವತ್ತು ಒಳ್ಳೆ 10 ಪೊಲೀಸಪ್ಪನ ಬಲ. ನೀವು ಕಾನ್ಸ್ಟೇಬಲ್ ಆಗಿದ್ದವ್ರು ಒಂಥರ ACP ಥರ ಇರ್ತಕ್ಕಂಥ ಒಂದು ಭಾವ. ಎಂತೆಂಥ ದೊಡ್ಡ ದೊಡ್ಡ ಕಳ್ಳರನ್ನ ಹಿಡಿತಕ್ಕಂಥ ನೀವೇನಾದರೂ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆನಲ್ಲಿದ್ದರೆ ವಿಶೇಷವಾದಂಥ ಅಭಿವೃದ್ಧಿ, ವಿಶೇಷವಾದಂಥ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು. ಅದರಲ್ಲೂ ದೇಹದಾಢ್ಯಪಟುಗಳು, ಬಾಡಿ ಬಿಲ್ಡರ್ಗಳು, ಸ್ಪೋರ್ಟ್ಸಲ್ಲಿರ್ತಕ್ಕಂಥವ್ರು. ರಾಹು ಅಂದ್ರೇ ಬಾಡಿ ಬಿಲ್ಡರ್ಸ್. ರಾಹು ನಕ್ಷತ್ರದಲ್ಲಿ ಹುಟ್ಟಿದವ್ರನ್ನ ನೋಡಿ. ರಾಹು ಅಂದ್ರೇ ನಾವು ಕನ್ನಡಿ ಅಂತೇವೆ, ನಮ್ಮ ಛಾಯೆ ಅದ್ರಲ್ಲಿ ಕಾಣಿಸುತ್ತೆ ಅಂತ. ಈ ಬಾಡಿ ಬಿಲ್ಡರ್ಗಳು, ಸ್ಪೋರ್ಟ್ಸ್ ಮ್ಯಾನ್ಗಳು ನೋಡಿ, ಹೆಣ್ಮಕ್ಳು ಅಷ್ಟೇ ರಾಹು ಪ್ರಭಾವ ಸ್ವಲ್ಪ ಬೇಗ ಬಂಗು ಬರೋದೇ ಹೆಣ್ಣು ಮಕ್ಕಳಿಗೆ ನೋಡಿಬೇಕಾದ್ರೆ. ಗಂಡಸರಿಗೆ ಎಲ್ಲಿ ಬರುತ್ತೆ? ಸೊ ಅಂಥ ಒಂದು ಬಂಗಿಗೆ ಇವತ್ತು ರಾಮಬಾಣ ಕೂಡ ಹೇಳ್ಕೊಡ್ತೇನೆ ನಾನು. ಸೊ ಈ ಒಂದು ಬಂಗಿಗೆ ದ್ಯೋತಕ ರಾಹು ಅಂತ ಹೇಳ್ತೇವೆ. ಹೆಣ್ಮಕ್ಳು ಜಾಸ್ತಿ ನೋಡೋದೇನು ಕನ್ನಡಿ. ಇದು ನೋಡಿ ಒಂದು ವಿಸ್ಮಯ, ಒಂದು ದೊಡ್ಡ ಶಾಪಿಂಗ್ ಮಾಲ್ ಅಂತೆ, ತುಂಬ ದೊಡ್ಡ ಫೇಮಸ್ ಶಾಪಿಂಗ್ ಮಾಲ್. ಜನ ಯಾವಾಗಲೂ ಜಂಗುಳಿ ಅಂದರೆ ಜಂಗುಳಿ ಅಂದರೆ ಜಂಗುಳಿ. ಅಲ್ಲಿದ್ದಿದ್ದು 2 ಲಿಫ್ಟ್ ಅಂತೆ. ಕಡಿಮೆ ಅಂದರೂ 1,000 ಜನ ಬಂದು ಹೋಗ್ತಿದ್ದಂಥ ಒಂದು ಸ್ಟೋರ್ ಅದು. ಲಿಫ್ಟ್ನ ಹತ್ರ ಯಾವಾಗಲೂ ಗಲಾಟೆ ಅಂತೆ. ನಾವು ನುಗ್ಗಬೇಕು, ನಾವು ಹೋಗ್ಬೇಕು. ಒಂದು ಲಿಫ್ಟ್ ಮೇಲಕ್ಕೆ ಹೋದ್ರೆ ಒಂದು ಲಿಫ್ಟ್ ಕೆಳಗೆ ಬರೋದು ಅಷ್ಟೇ. ಇದ್ರ ತಲೆ ಸಮಸ್ಯೆಗೆ ಏನು ಮಾಡೋದಪ್ಪ ಅಂತ ಮ್ಯಾನೇಜ್ಮೆಂಟ್ ತಲೆ ಕೆಡ್ಸ್ಕೊಂಡು ವ್ಯಾಪಾರ ಆಗ್ತಿದೆ. ಯಾಕೋ ಈ ಗಲಾಟೆಗಳಿಂದ ಒಳ್ಳೊಳ್ಳೆ ರಾಯಲ್ಟಿ ಕಸ್ಟಮರ್ಸ್ನ ಕಳ್ಕೊತಿದ್ದೀವಿ, ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಅವ್ರ ಹತ್ರ ಹೋದ್ರಂತೆ. ಇದಕ್ಕೇನಾದರೂ ಒಂದು ಐಡಿಯಾ ಕೊಡಿ ಅಂತ. ಅವರುಗಳು ಯೋಚನೆ ಮಾಡಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್ ಯಾರಿಗೂ ಆಗಲಿಲ್ವಂತೆ. ಒಂದಿನ ಆ ಶಾಪಿಂಗ್ ಮಾಲ್ನ ಓನರ್ ಲಿಫ್ಟಲ್ಲಿ ಬರ್ಬೇಕಾದ್ರೆ ಆ ವಾಚ್ಮನ್ ಇದ್ದಂತೆ. ಏನು ಅನಿಸುತ್ತೆ ನಿನಗೆ ಅಂದರೆ, ಸರ್ ಏನು ತಲೆ ಕೆಡ್ಸ್ಕೊತಿಲ್ಲ ಸರ್, ಒಂದು ಸಣ್ಣದೊಂದು ಫಿಕ್ಸ್ ಮಾಡಿಬಿಟ್ಬಿಡಿ, ಪ್ರಾಬ್ಲಮೇ ಸಾಲ್ವ್ ಅಂತ. ಅರೆ ಇವನೇನು ಒಬ್ಬ ನಾರ್ಮಲ್ ವಾಚ್ಮೆನ್ನು, ಆ ಲಿಫ್ಟ್ ಬಾಯ್, ಇವನಿಗೆ ಈ ಐಡಿಯಾನ, ಇದು ವರ್ಕೌಟ್ ಆಗುತ್ತಂತೆ. ನೀವು ಇಷ್ಟ ಹಾಕ್ಬಿಡಿ ಸರ್. ಚಿಕ್ಕ ಹುಡುಗ, ಒಂದು 24 ವರ್ಷದ ಹುಡುಗ, ಪ್ರತಿನಿತ್ಯ ಹುಡುಗಿರು ಹೆಣ್ಣು ಮಕ್ಕಳು ಕಿತ್ತಾಡೋದು ನೋಡಿ ನೋಡಿ ಅವ್ನಿಗೆ ಐಡಿಯಾ ಬಂದಿತ್ತು. ಸರಿ ಆಗಲಿ ಅಂತ ಹೇಳ್ಬಿಟ್ಟು ಆ ಲಿಫ್ಟ್ ಎದುರುಗಡೆ ದೊಡ್ಡ ಗೋಡೆ ಇತ್ತಂತೆ, ದೊಡ್ಡ ಕನ್ನಡಿ ತಂದು ಹಾಕಿದ್ರಂತೆ. ಮಾರನೇ ದಿನದಿಂದ ಗಲಾಟೆಗಳೇ ಇಲ್ಲ. ಬಂದಂಥ 10 ಜನ ಲಿಫ್ಟೇ ಹತ್ತಿರಲಿಲ್ವಂತೆ. ಮೇಕಪ್ ಮಾಡ್ಕೊಂಡು ಆ ಕನ್ನಡಿ ಮುಂದ್ಗಡೆ ಹೀಗೆ ಹೀಗೆ ಅಂತ ಹೇಳ್ಬಿಟ್ಟು ಯಜಮಾನ ಖುಷಿಯಾಗಿ ಅವನನ್ನ ಮಾರ್ಕೆಟಿಂಗ್ ಹೆಡ್ ಮಾಡಿದ್ನಂತೆ. ಇಷ್ಟು ಒಂದು ಕ್ರಿಯೇಟಿವಿಟಿ ಇದೆಯಲ್ಲ ಈ ಹುಡುಗನಿಗೆ ಅನ್ನತಕ್ಕಂಥದ್ದು. ಅಂದರೆ ಹೆಣ್ಮಕ್ಳಿಗೆ ಅಷ್ಟು ಹುಚ್ಚು ರಾಹು ಪ್ರಭಾವದ ಆ ಒಂದು ಕನ್ನಡಿ ಮೇಲೆ. ಇವತ್ತು ಅಂತ ಒಂದು ಕದಲಿಕೆ ನಿಮಗೆ. ಇಫ್ ಯು ಆರ್ ವಿತ್ ಸ್ಪೋರ್ಟ್ಸ್,
ಈ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ ಇವುಗಳಲ್ಲಿ ವಿಶೇಷ ಪ್ರಗತಿ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವ್ಯಾಪಾರ ವ್ಯವಹಾರ, ಏನಾದರೂ ಈ ಒಂದು ಆಟೋಮೊಬೈಲ್ ಇಂಡಸ್ಟ್ರಿ, ಏನಾದರೂ ಒಂದು ಮೆಕ್ಯಾನಿಕಲ್ ಇಂಡಸ್ಟ್ರಿ, ಏನಾದರೂ ಫ್ಯಾಕ್ಟ್ರಿಗಳೇನಾದರೂ ನಡೆಸ್ತಿದ್ರೆ, ಗುಪ್ತಚರ ಇಲಾಖಾ, ಸೆಕ್ಯೂರಿಟಿ ಏಜೆನ್ಸಿ ಏನಾದರೂ ನಡೆಸ್ತಿದ್ರೆ ವಿಶೇಷ ಪ್ರಗತಿ ಕಾಣತಕ್ಕಂಥ ದಿನ. ವೃಷಭ ರಾಶಿಯವರಿಗೆ ಇವತ್ತು ಯಾಕೋ ಒಂಥರ ಭಯ. ಸಂಗಾತಿ ವಿಚಾರ, ಕುಟುಂಬ ವಿಚಾರ, ವ್ಯವಹಾರ ವಿಚಾರ, ಹೋಗೋ ಕೆಲಸ ಆಗುತ್ತೋ ಇಲ್ವೋ, ಯಾವುದೋ ಕೆಲವೊಂದು ದೊಡ್ಡ ಕಾರ್ಯಗಳು ಅಂದ್ಕೊಂಡಿದ್ದೀರಾ, ಆಗುತ್ತೋ ಇಲ್ವೋ ನೋಡಿ. ಮನೋಭೀತಿ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಭೀತಿ. ಒಬ್ಬರು ತುಂಬ ಸುಪ್ರಸಿದ್ಧ ನಟಿ, ನಂಗೆ ತುಂಬ ಆತ್ಮೀಯರು. ಆ ಮಗುಗೆ ಒಂದು 4 ತಿಂಗಳ ಹಿಂದ್ಗಡೆ ಕನ್ಯಾ ಲಗ್ನದ ಹೆಣ್ಮಗು. 5ನೇ ಮನೇಲಿ ಯಾಕೋ ಕುಜ ರಾಹು ನೋಡಿ, ಶುಕ್ರದಶ, ಸ್ವಲ್ಪ ರಾಹು ಭಕ್ತಿ ನಡೀತಿತ್ತು. ತಾಯಿ ನೀನು ಯೂಟ್ರಸಲ್ಲಿ ಸ್ವಲ್ಪ ಕದಲಿಕೆ ಆಗ್ಬೋದು. ಓ ನೋ ಗುರುಜಿ, ಐ ಆಮ್ ವೆರಿ ಫೈನ್. ಓ 15 days ಒನ್ಸ್ ಚೆಕಪ್ ಮಾಡಿಸ್ಕೊತಿರ್ತೀನಿ ಅಂತ. ಅಲ್ಲಮ್ಮ, ಗ್ರಹಕ್ಕೆ ಒಂದು ಕದಲಿಕೆ, ಸ್ವಲ್ಪ ಎಚ್ಚರಿಕೆ ತೋರಿಸ್ಕೊಳ್ಳಿ ಅಷ್ಟೇ. 4-5 ತಿಂಗಳಾಗಿದೆ, ನಾನು ಮರ್ತು ಬಿಟ್ಟಿದ್ದೇನೆ. ದಿಢೀರ್ ಫೋನ್, ನೋಡಬೇಕು ಮಾತಾಡಬೇಕು. ಬಂದರು, ಏನು ಯೂಟ್ರಸ್ ತೆಗಿ ಅಂತ ಹೇಳ್ಬಿಟ್ಟಿದ್ದಾರೆ ಡಾಕ್ಟರ್. ನಾವು ಗುರುಜಿ ಹೋದ್ರೆ ದಿಢೀರ್ ಅಂತ ಹೇಳ್ಬಿಟ್ಟು ಯೂಟ್ರಸಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯು ಹ್ಯಾವ್ ಟು ರಿಮೂವ್ ಇಟ್ ಇಮಿಡಿಯೇಟ್ಲಿ ಆರ್ ಎಲ್ಸ್ ಇಟ್ ವಿಲ್ ಇನ್ಫೆಕ್ಷನ್ ಯು ಟೋಟಲಿ. ಇಫ್ ಯು ಕ್ಯಾನ್ ಬೇರ್ ಇಟ್, ನೀನು ತಡ್ಕೋತಿ ಅಂದ್ರೆ ಇನ್ನೊಂದು ವರ್ಷ ತಳ್ಬೋದಮ್ಮ, ನೋಡೋಣ ಅನ್ನತಕ್ಕಂಥದ್ದು. ಅಯ್ಯೋ ನನ್ನ ಕೈಲಿ ಆಗಲ್ಲ ಗುರುಜಿ ಅಂತ. ಹೋಗು, ಡೇಟ್ ಕೊಡ್ತೀನಿ ಅಂತ ಡೇಟಲ್ಲಿ ತೆಗೆಸ್ಬಿಡು, ಹೋಗುತ್ತಾ ಅಂದರೆ ನೀವು ಚಪ್ಪುನಟ್ಲೆ ಐಪೇಂದಿ ಗುರುಜಿ ಅಂತ. ಅಲ್ಲ, ದಶಾಭುಕ್ತಿಗಳು ಬಂದಾಗ ಆ ಟೈಮಿಗೆ ಕರೆಕ್ಟಾಗಿ ಸಿಸರ್ ಇಡ್ತಾರೆ. ಇವತ್ತು ಹಾಗೆ ರಾಹು ಪ್ರಭಾವ ನಿಮಗೆ ಹೋಗೋ ಕೆಲಸ ಆಗುತ್ತೋ ಇಲ್ಲವೋ, ದೈವದ ಮೇಲೆ, ಮನೋಬಲದ ಮೇಲೆ, ಇಚ್ಛಾಶಕ್ತಿ ಮೇಲೆ ನಂಬಿಕೆ ಇಟ್ಟು ಮುಂದಕ್ಕೆ ಹೆಜ್ಜೆ ಹಾಕಿ. ದೇವಿ ದೇವಸ್ಥಾನದಲ್ಲಿ ಇವತ್ತೇನಾದರೂ ಒಂದು ಬಟ್ಲು ಮೊಸರು ಕೊಟ್ಬಿಟ್ಟು ಹೋಗಿ. ಇಲ್ಲ ಮನೆ ಹೆಣ್ಣುಮಕ್ಳು ಏನಾದರೂ ಇದ್ರೆ ಒಂದಷ್ಟು ಸಿಹಿನೋ ಹಣ್ಣೋ ದುಡ್ಡೋ ಏನಾದರೂ ಒಂದು ಕೊಟ್ಬಿಟ್ಟು, ಅಮ್ಮ ಆಗಲಿ, ಅತ್ತಿಗೆ ಆಗಲಿ, ತಂಗಿ ಆಗಲಿ, ಅಕ್ಕ ಆಗಲಿ, ಪತ್ನಿ ಆಗಲಿ ಕೊಟ್ಟು ಹೋಗಿ. ಕೆಲಸಗಳು ಸುಗಮವಾಗುತ್ತವೆ, ಒಳ್ಳೇದಾಗುತ್ತೆ. ಯೋಚನೆ ಮಾಡಬೇಡಿ. ಗುರುಜಿ, ಈಗೇನ್ ತಿಳಿಸ್ತಾ ಇದ್ದೀರಾ? ಪುಷ್ಪ ಪ್ರಸಾದ ಅನ್ನೋದ್ರ ಬಗ್ಗೆ ನೆನ್ನೆ ಸಂಚಿಕೆಯಲ್ಲಿ ಹೇಳ್ತಿದ್ದೆ ನಿಮಗೆ. ತುಂಬ ವಿಶೇಷವಾಗಿ ಇವತ್ತು ಇನ್ನಷ್ಟು ಮಾಹಿತಿ ಕೊಡ್ತೇನೆ. ಕೆಲವರಿಗೆ ಒಂದು ಬಹುದೊಡ್ಡ ದುರಭ್ಯಾಸ ಇದೆ. ಯಾವುದನ್ನೇ ಕೊಟ್ಟರು ಮೂಗಿಗಿಡ್ತು ಅಂತ ಹಿಂಗೆ ನೋಡ್ತಾರೆ. ಭಗವಂತ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಎಲ್ಲವೂ ನೀನೇನು ಕೊಟ್ಟಿದ್ಯೋ ಅದು ನಿನ್ನದೇ. ಈ ದೇಹನೇ ದುರ್ಗಂಧ. ಒಂದು ದಿನ ಸ್ನಾನ ಮಾಡಲಿಲ್ಲ ಅಂದರೆ ಅಪ್ಪ ಗುಬ್ಚು ಅಂತ ಅನ್ನಿಸ್ಬಿಡುತ್ತೆ. 8 ಗಂಟೆ ಮೇಲೆ ಬಾಡಿನ ಪಕ್ಕದಲ್ಲಿ ಇಟ್ಕೊಂಡಿದ್ದ ಅಂದರೆ ಎಲ್ಲ ಓಡೋಗ್ಬಿಡ್ತೀವಿ. ಆ ದುರ್ವಾಸನೆ ಶುರು ಆಗ್ಬಿಡುತ್ತೆ. ಆದರೂ ಅಂತ ನೋಡೋದು ಒಂದು ವಾಸನೆ. ದೇವರಿಗೆ ಪೂಜೆ ಮಾಡುವ ಹೂವನ್ನ ಯಾರು ವಾಸನೆ ನೋಡ್ತಾರೋ ಅವರಿಗೆ ನೋಡ್ತಾರೆ ಕೆಲವರು. ನಿಜವಾಗ್ಲು ತಲೆಗಿಡ್ತಕ್ಕಂಥ ಹೂವನ್ನು ಅಷ್ಟೇ ನೋಡಬಾರ್ದು. ಕೊಟ್ಟಿದ್ರಲ್ಲಿ ತೃಪ್ತಿ ಪಡ್ಬೇಕು. ಚಂದ ಇದೆಪ್ಪ, ಇಲ್ಲಿಟ್ಕೊಳ್ಳಿ. ಬೇಕು ಅಂತ ಅಗ್ರಾಣಿಸೋದು ಬೇರೆ, ತಾನಾಗಿ ಅಗ್ರಾಣಿಸೋದು ಬೇರೆ. ಎಷ್ಟು ಚೆನ್ನಾಗಿದೆ, ಅದೇನು ಬರ್ತಿದೆ ಅಂತ ನೋಡೋದು ಬೇರೆ. ಆ ದೇವ್ರಿಗೆ ಕೊಟ್ಟಿರ್ತಕ್ಕಂಥ ಹೂವು ಆಮೇಲೆ ಕೈಗೆ ಗಂಡ, ಅಣ್ಣ, ತಮ್ಮ, ಸ್ನೇಹಿತ, ಅಪ್ಪಾಜಿ, ಗುರುಗಳು ಇಷ್ಟೇ. ನನಗೆ ಸಿಕ್ಕಿದ್ರಲ್ಲೇ ಫಲಂ ಪುಣ್ಯ ದರ್ಶನಂ, ತೃಪ್ತಿಯಾಗಿರಿ. ಹಾಗೆ ಆ ದೇವರಿಗೆ ಸಿಕ್ಕಿರ್ತಕ್ಕಂಥ ಹೂವನ್ನ ವಾಸನೆ ನೋಡದೆ, ಮೂಗಿಗೆ ಅಘ್ರಾಣಿಸದೆ ಶುಚಿ ಮಾಡಿ ಅದನ್ನು ಮನೋ ಇಚ್ಛೆಯಿಂದ, ಇದು ನಿನ್ನದೇ ಸೃಷ್ಟಿ, ಶುಭ್ರವೆನ್ನುವುದು ಯಾವುದೂ ಇಲ್ಲ, ನಿನ್ನಷ್ಟು ಶುಭ್ರ ಯಾವುದೂ ಇಲ್ಲ, ನಿನಗೇ ಸಮರ್ಪಿತ ಅನ್ನತಕ್ಕಂಥ ಭಾವನೆಯಿಂದ, ಮನೋಭಾವನೆಯಿಂದ ಪೂಜೆ ಮಾಡಬೇಕು. ಅದನ್ನು ಸುವಾಸನೆಯನ್ನು ಅಗ್ರಾಣಿಸಿ ಪೂಜೆ ಮಾಡಿದರೆ ಒಳ್ಳೆಯದೋ ಇಲ್ವೋ ಅನ್ಕೊಂಡು ಒಂದು ಮನೋಚಾಹಿಯಿಂದ ಮಾಡಿದರೆ ಖಂಡಿತ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಅಸ್ಮೆಟಿಕ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಮೈಗ್ರೇನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಸೈನಸ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಇಲ್ಲ. ಕಾಲಾನುಗಟ್ಟದಲ್ಲೇ ಹೂವನ್ನೇ ತಲೆಗಿಡಲಾರದ ಒಂದು ಮಟ್ಟಕ್ಕೆ ದೇವರು ಶಿಕ್ಷೆ ಕೊಟ್ಟು ಬಿಡ್ತಾನೆ ಅಂತ ಮಾತೇಳ್ತಾರೆ. ಅದರ ಅರ್ಥ ಏನು ಅಂತ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತಾನೆ. ತಲೆಗೆ ಹೂವು ಹಿಡಿದವರು ಯಾರು ಅದು ಗೊತ್ತಿದೆ ನಿಮಗೆ. ಸೊ ದಯವಿಟ್ಟು ದೇವರಿಗೆ ಪೂಜೆ ಮಾಡಬೇಕಾದ್ರೆ ಆ ಹೂವನ್ನು ವಾಸನೆ ನೋಡದೆ ತಗೊಂಡಿದ್ದೀರಾ ಆ ಪುಷ್ಪವನ್ನ, ಮನೋ ನೇತ್ರಗಳಿಂದ ಅದನ್ನು ನೋಡಿಬಿಟ್ಟು ಸಂಕಲ್ಪ ಮಾಡ್ಕೊಂಡು ನಿನಗೇ ಸಮರ್ಪಿತ ಈ ಹೂವು, ನಿನ್ನದೇ ಇದು ಅನ್ನತಕ್ಕಂಥ ಭಾವನೆಯಿಂದ ಪೂಜೆ ಮಾಡಿ ತುಂಬ ಒಳ್ಳೇದಾಗ್ತಕ್ಕಂಥದ್ದು. ಇನ್ನು ಎರಡನೇದು, ಗೊತ್ತೋ ಗೊತ್ತಿಲ್ಲದೆಯೋ ಕೊಳೆತಿರುವ ಹೂವಿನಿಂದ, ನಿಮಗೆ ಗೊತ್ತಿರಲಿ ಗೊತ್ತಿಲ್ದಿರ ಇರಲಿ, ಖಂಡಿತ ಏನಾದರೂ ಒಂದು ದೇಹದಲ್ಲಿ ಕುರುಗಳಾಗ್ತಕ್ಕಂಥ ಒಂದು ಸಮಸ್ಯೆ ಆಗುತ್ತೆ, ಹುಣ್ಣುಗಳಾಗ್ತಕ್ಕಂಥ ಸಮಸ್ಯೆ ಆಗುತ್ತೆ, ಗಾಯಗಳಾಗ್ತಕ್ಕಂಥ ಸಮಸ್ಯೆ ಆಗುತ್ತೆ, ಸ್ಕಿನ್ ಇರಿಟೇಷನ್ ಸಮಸ್ಯೆ ಆಗುತ್ತೆ. ಕೆಲವರು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀರ 3 ದಿನ 5 ದಿನ ಹೂವು, ಅದನ್ನು ತೆಗೆದು ದೇವರಿಗೆ ಇಡ್ತೀರ. ಕೊಳೆತಿರುವ ಹೂವು
ಇಡೋ ಹಾಗಿಲ್ಲ, ಬಾಡಿದ ಹೂವು ಇಡೋ ಹಾಗಿಲ್ಲ, 2-3 ದಿನದ ಮಾಲಿನ್ಯದ ಹೂವು ಇಡುವ ಹಾಗಿಲ್ಲ. ಇದನ್ನ ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಆ ಚರ್ಮ ರೋಗಗಳಾಗ್ತಕ್ಕಂಥದ್ದು, ದೇಹದಲ್ಲಿ ವ್ರಣಗಳಾಗ್ತಕ್ಕಂಥದ್ದು, ವೀಸಿಂಗ್ ಪ್ರಾಬ್ಲಮ್ಸ್ ತರ ಆಗ್ತಕ್ಕಂಥದ್ದು, ಸೈನಸ್ ಪ್ರಾಬ್ಲಮ್ ತರ ಆಗ್ತಕ್ಕಂಥದ್ದು, ಸೊ ಎಲ್ಲ ಇದೆ. ಎಲ್ಲೋ ಈ ಥರದ್ದು ದಿಢೀರಂತ ಎಲ್ಲಿಂದ ಬರ್ತಿದೆ ಈ ಕಾಯಿಲೆಗಳು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಈ ಥರದ್ದೇನೋ ಒಂದು ತಪ್ಪುಗಳು ಮಾಡ್ತಿರ್ತೀವಿ. ಏನೂ ಇಲ್ಲ, ಪರವಾಗಿಲ್ಲ, ಬರೀ ಕೈ ಎತ್ತಿ ನಮಸ್ಕಾರ ಹಾಕಿ, ಅಯ್ಯ ನನ್ನಪ್ಪ ನನ್ನ ಹತ್ರ ಇರೋದು ಒಂದೇ ಹೂವು, ಇಷ್ಟೇ, ಪರವಾಗಿಲ್ಲ. ಈ ಥರದ ಅಭಾಸ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಬೇಕಾದ್ರೆ ಮಾಡೋ ಹಾಗಿದ್ರೆ ಕರೆಕ್ಟಾಗಿ ಮಾಡಿ, ಇಲ್ಲ ಮಾಡಬೇಡಿ. ಇದು ನನ್ನ ನಿಯಮ. ವೆನ್ ಯು ಡೂ ಇಟ್ ಕರೆಕ್ಟ್ಲಿ ಅಷ್ಟೇ. ಇಲ್ಲ ಮಾಡಲೇಬೇಡಿ, ನಂಗೆ ಗೊತ್ತಿಲ್ಲ ಸ್ವಾಮಿ, ನಂಗೆ ಆಗೋಲ್ಲ, ನೇರವಾಗಿ ಹೇಳಬೇಡಿ. ದೇವ್ರ ಪೂಜೆನಲ್ಲಿ ಇದೇ ಆಗೋದು, ದೈವ ಶಾಪಗಳು ತಟ್ಟುತ್ತವೆ ಅಂತ. ಇನ್ನಷ್ಟು ಮಾಹಿತಿ ಇದೆ. ರಾಶಿ ಫಲಕ್ಕೆ ಬಂದ್ಬಿಡೋಣ. ಮಿಥುನ ರಾಶಿಯವರಿಗೆ ಇವತ್ತು ರಾಜಕಾರ್ಯಗಳಲ್ಲಿ ಯಶಸ್ಸು. ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತ ರಾಜಕಾರಣ ಮಾಡ್ತಿದ್ರೆ, ಏನಾದರೂ ಟ್ರಾವೆಲ್ಸ್ಗೆ ಸಂಬಂಧಪಟ್ಟಂಥದ್ದು, ಟೂರ್ಸ್ಗೆ ಸಂಬಂಧಪಟ್ಟಂಥದ್ದು, ಮೆಡಿಸಿನ್ಸ್, ಗುಪ್ತ ಇಲಾಖೆ, ಏನಾದರೂ ಒಂದು ಲೀಗಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಮೆಡಿಸಿನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಈ ಒಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಇಲಾಖೆಯಲ್ಲಿ ವ್ಯವಹಾರ, ವ್ಯಾಪಾರ, ಈ ಬ್ಯೂಟಿ ಪಾರ್ಲರು, ಡಾನ್ಸು, ಟೂರ್ಸು ಕಂಡಕ್ಟ್ ಮಾಡೋದು, ಈವೆಂಟ್ಸ್ ಕಂಡಕ್ಟ್ ಮಾಡೋದು, ಇಂಥದ್ದೇನಾದರೂ ಕೂಡ ಮಾಡ್ತಿದ್ರು. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ರು, ಬಟ್ಟೆ ಅಂಗಡಿ, ಒಂದು ಪುಟ್ಟ ಟೈಲರ್ ಶಾಪ್ ಇಟ್ಕೊಂಡಿದ್ರು, ಒಂಚೂರು ದುಡ್ಡು ನೆಮ್ಮದಿ ಬರ್ತಕ್ಕಂಥದ್ದು. ಆದರೂ ಭಯ ಬೀಳ್ತೀರ ನೀವು ಸುಮ್ಮನೆ, ಏನೋ ಆಗುತ್ತೆ. ಎಂಥದ್ದು? ರಾಹು ಬಂದು ಗುಪ್ತ ಭಯ, ಮನೋಭಯ, ದೆವ್ವ ಮೆಟ್ಕೊಂಡಾಗಿ, ಗಾಳಿ ಮೆಟ್ಕೊಂಡಾಗ ಆಡ್ತಾರೆ ಅಂದ್ರೆ ಈ ತರ ರಾಹು ಪ್ರೇರಿತ ಆಗಿದ್ರೆ. ಇನ್ನು ಕಟಕ ರಾಶಿಯವರಿಗೆ ಸ್ವಲ್ಪ ಅನಗತ್ಯ ಖರ್ಚುಗಳು ಬರ್ತಕ್ಕಂಥದ್ದಾಗುತ್ತೆ ಮಕ್ಕಳ ವಿಚಾರದಿಂದ. ಅದು ಬಿಟ್ರೆ ಏನೇನು ಇಲ್ಲ. ನಿಮಗೂ ಅಷ್ಟೇ, ಆ ಒಂದು ಚಂದ್ರ 12ನೇ ಮನೆ, ಯು ವಿಲ್ ಫೀಲ್ ಅನ್ಕಂಫರ್ಟಬಲ್. ಮೊದಲೇ ಈ ಕಟಕ ರಾಶಿಯವರು ತುಂಬಾ ಸೆನ್ಸಿಟಿವ್. ಆದರೆ ನಾನು ನೋಡಿದ ಹಾಗೆ ಕಟಕ ರಾಶಿಗಿರುವಷ್ಟು ಸೋಲು, ಅವಮಾನ, ದುಃಖ ಅಯ್ಯೋ ಇನ್ಯಾವ ಲಗ್ನಕ್ಕೂ ಇಲ್ಲಪ್ಪ. ಅದಕ್ಕಿರುವಷ್ಟು ಗೆಲುವು ಕೂಡ ಇನ್ಯಾವ ಲಗ್ನಕ್ಕೂ ಇಲ್ಲ. ಐ ಕ್ಯಾನ್ ಗಿವ್ ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್ಸ್. ಜವಾಹರ್ಲಾಲ್ ನೆಹರು ಹುಟ್ಟಿದ ಅದೇ ಲಗ್ನ, ಶ್ರೀರಾಮಚಂದ್ರರು ಹುಟ್ಟಿರೋದು ಅದೇ ಲಗ್ನ, ಇಂದಿರಾ ಗಾಂಧಿ ಹುಟ್ಟಿರೋದು ಅದೇ ಲಗ್ನ, ಸೋನಿಯಾ ಗಾಂಧಿ ಅವರು ಕೂಡ ಹುಟ್ಟಿರೋದು ಅದೇ ಲಗ್ನ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಸೀತಾದೇವಿ ಹುಟ್ಟಿರ್ತಕ್ಕಂಥದ್ದು ಅದೇ ಲಗ್ನ, ಮಹಾತ್ಮ ಗಾಂಧೀಜಿ ಹುಟ್ಟಿದ್ದು ಅದೇ ಲಗ್ನ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಸೊ ಆ ಒಂದು ಪವರ್ಫುಲ್ ಲಗ್ನ ಅದು. ನೋಡಿ, ಮನುಷ್ಯ ಆಸೆಗಳ ಬೆನ್ನಟ್ಟಿ ಹೋದಾಗ ಅವನು ಮನುಷ್ಯನೇ, ಅವನು ದೊರೆಯಾದರೂ ಸಾಮಾನ್ಯನಾದರು. ಸಿಂಹರಾಶಿಯವರಿಗೆ ವಿಶೇಷ ಧನಬಲ, ಅಧಿಕಾರ ಬಲ, ರಾಜಬಲ, ಗೃಹಬಲ ಇವೆಲ್ಲವನ್ನ ಪಡೆಯತಕ್ಕಂಥ ಯೋಗವಾಗಿರುತ್ತೆ. ಶತ್ರು ಸಂಹಾರ ಎಂಥದ್ದು ಬೇಕಾದರೂ. ಇವತ್ತೊಂಥರ ದೆವ್ವ ಮೆಟ್ಕೊಂಡಾಗೆ, ದೇವ್ರು ಮೆಟ್ಕೊಂಡ್ರೆ ಬೇರೆ, ದೆವ್ವ ಮೆಟ್ಕೊಂಡ್ರೆ ಬೇರೆ. ದೆವ್ವಾಗಿವ ಮೆಟ್ಕೊಂಡಿದೆಯೋ ಏನಪ್ಪ ಅವನಿಗೆ, ಏನು ಹಂಗೆ ಮಾಡ್ತಾ ಇದ್ದಾನೆ ಕೆಲಸ, ಅದನ್ನ ತೆಗೆದಿದ್ದಾಕು, ಇದನ್ನ ತೆಗೆದಿದ್ದಾಕು. ಎನಿಥಿಂಗ್ ರಿಲೇಟೆಡ್ ಟು ಫಿಸಿಕಲ್ ವರ್ಕ್, ಹಾರ್ಡ್ ವರ್ಕ್. ಈ ಫಿಸಿಕಲ್ ವರ್ಕ್ಸ್ ಅಂದರೆ ಈ ಒಂದು ಮಣ್ಣು ಹೊರೆಯತಕ್ಕಂಥ ಕೆಲಸ ಇರ್ಬೋದು, ಕಲ್ಲು ಹೊರೆಯತಕ್ಕಂಥ ಕೆಲಸ ಇರ್ಬೋದು, ಮೂಟೆ ಹೊರತಕ್ಕಂಥ ಕೆಲಸ ಇರ್ಬೋದು, ಭಾರ ಹೊರತಕ್ಕಂಥ ಕೆಲಸ ಇರ್ಬೋದು. ಮನೋಭಾರ ಕೂಡ ಗಟ್ಟಿಯಾಗಬೇಕು ಅಂದರೆ ರಾಹು ಚೆನ್ನಾಗಿರ್ಬೇಕು. ಇವತ್ತು ಚಂದ್ರ ರಾಹು ಬಲದಲ್ಲಿ 11ನೇ ಮನೆ ಅಂದರೆ ಮನೋಬಲ, ದೇಹಬಲ, ಅಂಗಬಲ, ಚೇಷ್ಟ ಬಲ, ಎವ್ರಿಥಿಂಗ್ ವಿಲ್ ಬಿ ದೇರ್ ಇನ್ ಯುವರ್ ಹ್ಯಾಂಡ್. ಸೊ ಅಂತ ಒಂದು ವಿಶೇಷ. ಇನ್ನು ಕನ್ಯಾ ರಾಶಿಗೆ ಹೇಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಗುರುಜಿ, ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ಬಿಟ್ಟಿದ್ರಿ ಇವತ್ತು ಒಂದು ವಿಶೇಷವಾದ ಮನೆ ಮದ್ದಿನ ಕುರಿತು ಹೇಳ್ತೀನಿ, ಹಾಗೇನೆ ಸ್ನಾನದ ಕುರಿತು ಏನೋ ವಿಶೇಷ ಮಾಹಿತಿ ನೀಡ್ತೀನಿ ಅಂತ ಹೇಳಿದ್ರಿ. ಏನ್ ಗುರುಜಿ ಅದು? ಖಂಡಿತ. ನಾನು ಆಗ್ಲೇ ಹೇಳಿದೆ, ವರಂಗಂ ಅನ್ನತಕ್ಕಂಥ ಒಂದು ಮಾತು ಅಂತ ಹೇಳಿ, ಗುಡತ್ವಕ್ ತಮಾಲ ಪತ್ರಂ ಅಂತ ಕೂಡ ಹೇಳ್ತಾರೆ. ಇನ್ನೇನು ಇಲ್ಲ, ಇದನ್ನ ಲವಂಗ ಪಟ್ಟೆ ಅಂತ ಹೇಳ್ತೀವಿ. ಇಷ್ಟು ಚಕ್ಕೆ ತರ ಇರುತ್ತೆ. ದಾಲ್ಚಿನ್ನಿ ಅನ್ನತಕ್ಕಂಥ ಕೂಡ ಮಾತು ಹೇಳ್ತಾರೆ. ಇದನ್ನ ಹೇಳೋದೇ ದಾಲ್ಚಿನ್ನಿ ಅಂತಾನೆ. ಸಾಂಬಾರ ಚಕ್ಕೆ, ಸಾಂಬಾರ ಪತ್ರೆ ಅನ್ನತಕ್ಕಂಥ ಮಾತು. ಈ ಮುಖದ ಮೇಲೆ ಬಂಗು ಬಂದಿರತಕ್ಕಂಥವ್ರು ಇದನ್ನ ಹರಿದಚ್ಚಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಕೆಲವ್ರಿಗೆ ಆಗೋಲ್ಲ. ಸ್ಕಿನ್ ವಿಲ್ ಬಿ ವೆರಿ ಸೆನ್ಸಿಟಿವ್. ಗುರುಗಳ ಸುಟ್ಟೋಗ್ಬಿಡ್ತು. ಫಸ್ಟು ಇಲ್ಲೆಲ್ಲಾದರೂ ಹಚ್ಕೊಳ್ಳಿ, ಹರಿದ್ಬಿಟ್ಟು ಒಂದಿನ ಹಚ್ಚಿ, 2 ದಿನ ಹಚ್ಚಿ, 3 ದಿನ ಹಚ್ಚಿ, ಹರಿದ್ಬಿಟ್ಟು ಹಿಂಗೆ ಪಟ್ಟೆ ಥರ ಹಚ್ಚಿ ನೋಡಿ ಒಂದು ಚಿಕ್ಕದಾಗಿ. ಏನೂ ಆಗಿಲ್ಲ ಅಂದರೆ ರಾತ್ರಿ ಹೊತ್ತು ಹಾಲಿನಲ್ಲಿ ಹರಿದ್ಬಿಟ್ಟು ಒಂದಿನ ಹಚ್ಕೊಳ್ಳಿ. ಗೋಮೂತ್ರದಲ್ಲಿ ಹರಿದ್ಬಿಟ್ಟು ಇಲ್ಲಿ ಹಚ್ಕೊಳ್ಳಿ. ಆ ಬಂಗು ರಾಹು ದೋಷ ಆದಾಗ 18 ವರ್ಷ ಹಿಡ್ಕೊಳ್ಳುತ್ತೆ. ಕಡಿಮೆ ಅಂದರೂ 9 ವರ್ಷ ಮುಖದ ಬಂಗು ಹೋಗಲ್ಲ. ಅದು ಅತಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ಜಾಸ್ತಿ ಬರೋದು, ಗೊತ್ತಾಗ್ಬಿಡುತ್ತೆ. ಅವಮಾನ, ಭಂಗ,
ಭಂಗ, ಬಂಗು ಅಂದ್ರೇನೆ ಭಂಗ ಅಂತ ಹೇಳ್ಬಿಟ್ಟು, ಭಂಗ ಸಾರ್ವಜನಿಕವಾಗಿ ಭಂಗವಾಗುವುದು, ಅಪವಾದಗಳು ಬರುವುದು ಅಂತ ಹೇಳ್ತೀವಿ. ಅಂತ ಒಂದು ಕದಲಿಕೆಗಳ. ಸೊ ದಯವಿಟ್ಟು ಇದನ್ನ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲೆಲ್ಲಾದ್ರೂ ಇಟ್ಕೊಳ್ಳಿ, ಸೆನ್ಸಿಟಿವ್ ಪಾರ್ಟಲ್ಲಿ. ಏನೂ ಆಗಿಲ್ಲ, ಸುಡ್ತಿಲ್ಲ ಅಂದ್ರೆ ಒಂಚೂರು ಲೇಯರ್ ತರ ಹಾಕೊಳ್ಳಿ ನೈಟಲ್ಲಿ. ತೊಂದರೆ ಆಗಿಲ್ಲ, ಪರವಾಗಿಲ್ಲ ಅಂದ್ರೆ ಕಂಟಿನ್ಯೂ ಮಾಡಿ, ಹೊರಟೋಗುತ್ತೆ. ಇನ್ನು ಎರಡನೇದು, ಅತಿ ಮುಖ್ಯವಾಗಿ ಈ ದಾಲ್ಚಿನ್ನಿ ಸೇವನೆಯಿಂದ ಅಜೀರ್ಣ ಸಮಸ್ಯೆ, ಬಾಯಿಗೆ ರುಚಿನೇ ಇಲ್ಲಪ್ಪ ಅನ್ನತಕ್ಕಂಥವ್ರು, ಈ ಜ್ವರ ಬಿಟ್ಟು ಜ್ವರ ಬರ್ತಿರ್ತಕ್ಕಂಥ ಒಂದು ಪ್ರಭಾವ, ಆಮದೋಷ, ಉದರ ಶೂಲೆ, ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ, ಆಮೇಲೆ ಉರಿ ಮೂತ್ರ, ಕೆಲವರಿಗೆ ಯೂರಿನ್ ಪಾಸ್ ಮಾಡಬೇಕಾದ್ರೆ, ಎಸ್ಪೆಷಲಿ ಈ ಒಂದು ಡಯಾಬಿಟಿಕ್ ಪೇಷಂಟ್ಸ್ ಇರ್ಬೋದು, ಹಾರ್ಟ್ ಪೇಷಂಟ್ಸ್ ಇರ್ಬೋದು, ಕೆಲವರಿಗೆ ಕಿಡ್ನಿ ಪೇಷಂಟ್ಸ್ ಇರ್ಬೋದು, ಡಯಾಲಿಸಿಸ್ ಪ್ರಾಬ್ಲಮ್ಸ್ ಇರೋರಿಗೆ ಹೆವಿ ಡೋಸೇಜ್ ಮೆಡಿಸಿನ್ಸ್ ಆಗ್ತಾ ಇರುತ್ತೆ. TB ಕಾಯಿಲೆ ಇರೋರಿಗೆ, ಟೈಫಾಯ್ಡ್ ಆಗಿರೋರಿಗೆ ಹೆವಿ ಡೋಸೇಜ್. ಅದು ಯೂರಿನಿಂದ ಹೊರಗಡೆ ಬರಬೇಕಾದ್ರೆ ವಿಷವಸ್ತುಗಳು ಉರಿ ಆಗುತ್ತೆ, ತುಂಬ ಬಾಧೆ ಅನುಭವಿಸ್ತಕ್ಕಂಥದ್ದು ಅನಿಸುತ್ತೆ. ಅಂತಹವರು ಈ ದಾಲ್ಚಿನ್ನಿಯನ್ನ, ಲವಂಗ ಪಟ್ಟೆಯನ್ನು ಆದಷ್ಟು ಅಡಿಗೆನಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ನಿವಾರಣೆ ಮಾಡ್ಕೋಬಹುದು. ಇನ್ನೂ ಒಂದು ಹೆಚ್ಚಾಗಿ ಮೂಲವ್ಯಾಧಿ ಸಮಸ್ಯೆ ಕೂಡ ತಕ್ಕ ಮಟ್ಟಿಗೆ ಕಂಟ್ರೋಲ್ ಬರುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಪ್ರಯತ್ನ ಮಾಡಿ ನೋಡಿ. ಇರ್ಲಿ ಇನ್ನಷ್ಟು ವಿಚಾರ ನಾನು ತಿಳಿಸ್ಕೊಡ್ತೇನೆ. ಈ ರಾಶಿ ಫಲಕ್ಕೆ ಬಂದ್ಬಿಡೋಣ. ಅತಿ ಮುಖ್ಯವಾಗಿ ನಾನು ಈ ಸಿಂಹ ರಾಶಿಯವರೆಗೂ ಹೇಳಿರ್ತಕ್ಕಂಥ ಒಂದು ಪ್ರಭಾವ. ಕನ್ಯಾ ರಾಶಿಯವರಿಗೆ ಇವತ್ತೇನಾದರೂ ಸರ್ಕಾರಿ ಮಟ್ಟದ ಕೆಲಸ, ಪೊಲೀಸ್ ಇಲಾಖೆನಲ್ಲಿ ಏನಾದರೂ ಇದ್ರೆ, ಟ್ರಾವೆಲ್ಸು, ಟೂರ್ಸು, ಲೇಡೀಸು, ಗಾರ್ಮೆಂಟ್ಸು, ಏನಾದರೂ ಒಂದು ಏವಿಯೇಷನ್ ಇಂಡಸ್ಟ್ರಿ, ಏನಾದರೂ ಒಂದು ಮೆಕ್ಯಾನಿಕಲ್ ಇಂಡಸ್ಟ್ರಿ, ಏನಾದರೂ ಅಗಿತಕ್ಕಂಥದ್ದು, ಮಣ್ಣಿನ ಕೆಲಸ, ಸೆಕ್ಯೂರಿಟಿ ಕೆಲಸ, ವಾಚ್ಮೆನ್ ಕೆಲಸ, ಆಫೀಸ್ ಬಾಯ್ ಕೆಲಸ, ತಳ್ಳೋ ಗಾಡಿಗಳ ಕೆಲಸ, ಎಲೆಕ್ಟ್ರಿಕಲ್ ಕೆಲಸ, ಎಲೆಕ್ಟ್ರಾನಿಕ್ಸ್ ಕೆಲಸ, ವಿಶೇಷ ಪ್ರಗತಿ, ತೊಂದರೆ ಏನಿಲ್ಲ, ಬಲವೇ ಇವತ್ತು. ತುಲಾ ರಾಶಿಯವ್ರಿಗೂ ಅಷ್ಟೇ ವಿಶೇಷ ಧನ ಯೋಗ ಆಗ್ತಕ್ಕಂಥದ್ದು, ಸ್ತ್ರೀಯರಿಂದ ಸುಖ ಪಡಿತಕ್ಕಂಥದ್ದು, ಸ್ತ್ರೀಯರು ಯಾರು ನಿಮ್ಮನ್ನು ದ್ವೇಷಿಸ್ತಿರ್ತಾರೋ ಅವರಿಂದ ಮತ್ತೆ ಆ ಒಂದು ಒಣಗಿದಂತ ರಂಬೆ ಚಿಗುರ್ತು ಅನ್ನೋ ಥರ ರಾಹು ದಿಢೀರಂತ ಗುಪ್ತ ಪ್ರೀತಿ, ಗುಪ್ತ ಪ್ರಣಯ ಮತ್ತೆ ಮರುಕಳಿಸ್ತಕ್ಕಂಥ ಯೋಗ. ವೃಶ್ಚಿಕ ರಾಶಿಯವ್ರಿಗೆ ಇವತ್ತು ತಲೆನೋವು ಸಮಸ್ಯೆ, ಇವತ್ತು ಏನೋ ಒಂದು ಆರೋಗ್ಯ, ಮಾನಸಿಕ ಭೀತಿ, ಅನಾರೋಗ್ಯ ಭೀತಿ, ಗುಪ್ತ ಶತ್ರುಗಳ ಭಯ, ಪೊಲೀಸ್ ಭಯ, ಲೀಗಲ್ ಭಯ, ಕೋರ್ಟು ಭಯ, ಕುಟುಂಬದವರ ಭಯ, ಯಾರಿಗೂ ಏನೋ ಆಗ್ಬಿಡುತ್ತೆ. ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ರೆ ಅವ್ರ ಆರೋಗ್ಯ ದಿಢೀರ್ ತಟಸ್ಥ, ಅವ್ರಿಗೇನಾದರೂ ಸಿವಿಯರ್ ಜ್ವರ, ಮಂಡಿ ನೋವು, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇದ್ರೆ ಉಲ್ಪಣಿಸ್ತಕ್ಕಂಥದ್ದು, ಅವ್ರನ್ನ ನೋಡೋದ, ಮನೇನ ನೋಡೋದ, ನನ್ನನ್ನು ನೋಡೋದ, ಕುಟುಂಬ ನೋಡೋದ, ನನ್ನ ಯಜಮಾನ್ರನ್ನ ನೋಡೋದ, ಹೆಂಡ್ತಿನ ನೋಡೋದ, ಕೆಲಸ ನೋಡೋದ, ಬಾಸನ್ ನೋಡೋದ, ಅಯ್ಯೋ ಕಲಸು ಮಲೋರಗವಾಗುತ್ತೆ. ದಯವಿಟ್ಟು ಇವತ್ತು ಆಯಿತು ಅಂದರೆ ಸಂಜೆ ಗೋಧೂಳಿ ಹೊತ್ತಿನಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಬಟ್ಟಲು ಅರಿಶಿನವನ್ನ ಕೊಟ್ಟು ಬನ್ನಿ, ತುಂಬ ಒಳ್ಳೇದಾಗ್ತಕ್ಕಂಥದ್ದು. ದೇವಿಗೆ ಅರಿಶಿನ ಪ್ರಿಯ ದುರ್ಗೆ, ತುಂಬ ಒಳ್ಳೇದಾಗ್ತಕ್ಕಂಥದ್ದು. ಇನ್ನು ಧನು ರಾಶಿಯವರಿಗೆ ಎಂಥ ಶತ್ರುಗಳನ್ನು ಬೇಕಾದರೂ ನಿವಾರಿಸ್ಕೊಳ್ತಕ್ಕಂಥ ಯೋಗವಿರುತ್ತೆ. ಆದರೂ ಅತಿಯಾದ ಬಲ ಬಂದು, ಅತಿಯಾದ ಶಕ್ತಿ ತುಂಬಿ ನಿಮಗೆ ಏನೋ ಒಂಥರ ಏನೋ ಮಾಡಬೇಕು, ಏನೋ ಆಗಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸಿನಿಂದ ಹೆಜ್ಜೆ ಹಾಕಿ ಎಡವಟ್ಟು ಮಾಡ್ಕೊಬಿಡ್ತೀರಾ. ನಿಮ್ಮ ಮಾತೇ ನಿಮಗೆ ಶತ್ರು ಆಗ್ಬಿಡುತ್ತೆ. ಶತ್ರುಗಳು ಉಲ್ಪಣಿಸ್ತಕ್ಕಂಥದ್ದು ಆಗುತ್ತೆ. ದಿಢೀರ್ ಪ್ರವಾಸ, ದಿಢೀರ್ ಪ್ರಯಾಣ, ದೈವ ಕ್ಷೇತ್ರಗಳು, ದೇವ್ರ ಕೆಲಸ ಏನಾದರೂ ಮಾಡಬೇಕು, ದೇವ ಕಾರ್ಯಗಳಿಗೆ ಯಾವುದೋ ಒಂದು ಮಾತು ಅಂದ್ಕೊಂಡಿದ್ರಿ, ಮನೆ ದೇವ್ರು ಮಾಡಬೇಕು, ಕುಟುಂಬದ ದೇವ್ರು ಮಾಡಬೇಕು, ಕುಲದೇವ್ರು ಮಾಡಬೇಕು, ಇಂಥ ದೇವ್ರಿಗೆ ಹೋಗಬೇಕು, ಇಂಥ ದೇವಸ್ಥಾನಕ್ಕೆ ಹೋಗಬೇಕು, ಇಂಥದ್ದೊಂದು ಟ್ರಸ್ಟ್ಗೆ ಹೆಲ್ಪ್ ಮಾಡಬೇಕು, ಇಂಥ ಒಂದು ಧರ್ಮ ಕಾರ್ಯಕ್ಕೆ ಹೆಲ್ಪ್ ಮಾಡಬೇಕು, ದೇವಸ್ಥಾನ ಕಟ್ಟಿಸ್ತಿದ್ದಾರೆ ಹೆಲ್ಪ್ ಮಾಡಬೇಕು ಅಂದರೆ ಇವತ್ತು ಅಂಥ ಕೆಲಸಗಳು ಮಾಡಲಿಕ್ಕೆ ವಿಶೇಷ ಬಲ, ತೊಂದರೆನೇ ಇಲ್ಲ. ಇನ್ನು ಮಕರ ರಾಶಿಗೆ ಹೇಗಿರುತ್ತೆ, ಅನಾರೋಗ್ಯವ ಇಲ್ಲ ವಿಜಯವ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಗುರುಜಿ, ಕೊನೆಯ ವಿಭಾಗ ಜೊತೆಗೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಒಂದು ಕುತೂಹಲವನ್ನ ಹುಟ್ಟಿಸಿದಿರಾ, ಘರ್ಷಣ ಸ್ನಾನ ಅನ್ನೋದ ವಿಶೇಷತೆ ಕುರಿತು ತಿಳಿಸ್ಕೊಡ್ತೀನಿ ಅಂತ. ಏನ್ ಗುರುಜಿ ಅದು? ಘರ್ಷಣ ಸ್ನಾನ ಅಂದ್ರೆ ಘರ್ಷಣ ಅಂತ ಹೇಳಿದ್ರೆ ಏನ್ ಜಗಳ ಅಂತ ಅನ್ಕೋಬೇಡಿ. ಹೋಗ್ಬಿಟ್ಟು ಮೈನ್ ತೊಗೊಂಡೋಗ್ಬಿಟ್ಟು ಎಲ್ಲೋ ಉಜ್ಜಾಡೋದು ಅಂತಕ್ಕಂಥದ್ದಲ್ಲ. ಸ್ನಾನ ಅಂದ್ರೇ ಅತಿ ಮುಖ್ಯವಾಗಿ ಅದರಲ್ಲೊಂದು ನಿಯಮ ಇದೆ. ಬಿಸಿನೀರು ಸ್ನಾನ, ತಣ್ಣೀರು ಸ್ನಾನ, ಅಭ್ಯಂಗ ಸ್ನಾನ, ಹಲವಾರು ವಿಧಗಳಿದೆ. ಆದರೆ ನಾವು ನಿತ್ಯ ಸ್ನಾನ ಮಾಡ್ಕೋತೇವೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸ್ನಾನ ಮಾಡ್ಕೋಬೇಕಾದ್ರೆ ಅತಿ ಮುಖ್ಯವಾಗಿ ಏನೋ ಒಂದೆರಡು ಚೊಂಬು ನೀರು ಲೇಟ್ ಆಗ್ಬಿಡ್ತಪ್ಪ ಹಾಕೋ ಈಗ ಅಂದ್ಕೊಂಡು ಬಟ್ಟೆ ಹಾಕ್ಕೊಂಡು ಓಡು ಅನ್ನತಕ್ಕಂಥದ್ದು ಅಲ್ಲ. ಕಡಿಮೆ ಅಂದಲೂ 15ರಿಂದ 20 ನಿಮಿಷ ಸ್ನಾನ ಮಾಡಲೇಬೇಕು. ಕಡಿಮೆ ಅಂದರೂ ಒಂದು 25 ಚೊಂಬು ನೀರಾದರೂ ಹಾಕ್ಕೊಳ್ಳೇಬೇಕು.
ಕಡಿಮೆ ಅಂದರೂ ಆ ಒಂದು ದೇಹಕ್ಕೆ ಒಂದು 4 ಚೊಂಬು ನೀರು ಹಾಕಿದ ಮೇಲೆ, ಎಷ್ಟೋ ಜನ ಗೊತ್ತಿಲ್ಲ ಸೋಪು ಬಳಸೋ ಆಗಿಲ್ಲ ದೇಹಕ್ಕೆ. ಇವತ್ತು ಸೋಪ್ ಇಲ್ಲದೆ ನಾವು ಹೊರಗಡೆ ಬರೋದೇ ಇಲ್ಲ, ಶಾಂಪೂ ಇಲ್ಲದೆ ಹೊರಗಡೆ ಬರೋದೇ ಇಲ್ಲ, ಆ ಲೋಷನ್ಸು ಮಾಯಿಶ್ಚರೈಸರ್ಸ್ ಇಲ್ಲದೆ ನಾವು ಹೊರಗಡೆ ಬರೋದೇ ಇಲ್ಲ. ನೋಡಿ, ನೀವು ನಂಬೋದಿಲ್ಲ, ನಾನು ಇವತ್ತಿನವರೆಗೂ ಮುಖಕ್ಕೆ ಪೌಡರ್ ಆಗಲಿ, ಸೋಪ್ ಆಗಲಿ, ಕ್ರೀಮ್ ಆಗಲಿ ಹಚ್ಚಿದ ಇತಿಹಾಸ ಇಲ್ಲ. ನಾನು ಚಿಕ್ಕ ಹುಡುಗ ಆಗಿದ್ದಾಗ ಹಚ್ಚತಕ್ಕಂಥ ಸಂದರ್ಭ ನೋಡಿ, ಆ ರಾಹು ಪ್ರಭಾವ ಅಂತ ಅನ್ಕೋತೇನೆ. ಅಜ್ಜ ಬೈದೇ ಬಿಟ್ಟು, ಏನೋ ಕನ್ನಡಿ ಮುಂದ್ಗಡೆ ಹೆಣ್ಮಗು ಥರ ಪೌಡರ್ ಹಾಕ್ತಿದೆ ಅಂತ. ಚಿಕ್ಕ ಹುಡುಗ ನಾನು, ಚಿಕ್ಕ ಹುಡುಗ ಅಂದರೆ ತುಂಬ ಚಿಕ್ಕ ಹುಡುಗ, ಅಕ್ಕನ ಜೊತೆ ಆಡ್ಕೊಂಡು ಹಿಂಗೆ ಹಚ್ಕೊಂಡಿದ್ದು. ಆವತ್ತಿಗೆ ಅದೇನು ಮನ್ಸಿಗೆ ನಾಟ್ತೋ, ಗಂಡಸೇನೋ ನೀನು ಅಂತ ಹೇಳಿದಂಥ ಮಾತು. ಹಾಕ್ತಾರೇನೋ ಗಂಡು ಮಕ್ಕಳು ಮುಖಕ್ಕೆ ಪೌಡ್ರು, ಕ್ರೀಮು, ಸೋಪು ಅಂತ ಹೇಳ್ಬಿಟ್ಟು. ಅವ್ರು ಯಾವತ್ತೂ ಸೋಪು, ಕ್ರೀಮು ಏನೂ ಹಾಕಿದ್ದು ನಾನು ನೋಡಿದ್ದೇ ಇಲ್ಲ. ಸುಮಾರು 90-92ರವರೆಗೂ ಬಗ್ಗಿರಲಿಲ್ಲ. ನನ್ನ ತಾಯಿ ತಂದೆ ಅವ್ರ ಕೈ ಹಿಡ್ಕೊಂಡ್ರೆ ನಾನು 30ನೇ ವಯಸ್ಸಿನಲ್ಲೂ ಬಿಡಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಬಾಯ್ ಬಡ್ಕೊಬಿಡ್ತಿದ್ದೆ. ಅಪ್ಪ ಅಜ್ಜಯ್ಯ ಬಿಟ್ಬಿಡು ಅಂದರೆ ನನ್ನ ತಂದೆನ ಬೈಯೋರವ್ರು. ಏನೋ ಬೆಳೆಸಿದೀಯ ಮಕ್ಕಳನ್ನ, ಗಂಡು ಮಕ್ಕಳು ಹೊಡೆದ್ರೆ ಬಂಡೆ ಪುಡಿ ಪುಡಿ ಆಗಬೇಕು, ಇದು ಏನೋ ಬೆಳೆಸಿದ್ದೀಯಾ ಅಂತ. ನೋಡಿ, ಆ ಸ್ನಾನದಲ್ಲಿ ಅಷ್ಟು ಗಟ್ಟಿ ಆಗುತ್ತೆ ಅಂತ. ಬಿಸಿನೀರು ಸ್ನಾನ ಮಾಡಿದ್ರೇನೆ ಬೈಯೋರು, ಏನೋ ಇದು ಅಂತ. ಒಂದೊಂದಕ್ಕೊಂದೊಂದು ವಿಧಾನ ಹೇಳ್ಬೇಕಾದ್ರೆ ಅದು ಹಾಗೇ ನಾಟಿ ಎಷ್ಟೋ ನಿಯಮಗಳು. ಇವತ್ತು ಅದನ್ನು ಮುರಿಲೇಬೇಕಾದಂಥ ಪ್ರಸಂಗ. ಟಿ ವಿ ಮುಂದ್ಗಡೆ ಕುತ್ಕೊಂಡ್ಮೇಲೆ ಸ್ವಲ್ಪ ಮೇಕಪ್, ನಾವು ಯಾವುದರಿಂದ ದೂರ ಇರ್ತೀವೋ ಅದೇ ಹತ್ರ ಬರೋದು. ತಲೆಗೆ ಯಾವತ್ತೂ ಕ್ರೀಮ್ ಹಾಕ್ತಿದ್ದೋ, ಕ್ರೀಮ್ ಹಾಕ್ಲೇಬೇಕು. ಆ ಲೈಟ್ ಹೊಡೆದು ಕೂದಲು ಉದುರ್ಲಿಕ್ಕೆ ಶುರು ಆಗುತ್ತೆ. ಸೊ ಸಮಥಿಂಗ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಅಂತಕ್ಕಂಥ ಒಂದು ಭಾವ. ಅಲಂಕಾರ ಮಾಡ್ಕೋತಾರೇನೋ ಹೆಣ್ಮಕ್ಳ ಥರ ಅನ್ನೋರು. ಇವತ್ತು ಅಲಂಕಾರ ಹೀಗೆ ಬೊಟ್ಟಿಡಬೇಕು, ಹಿಂಗೆ ಇಡಬೇಕು, ಒಬ್ಬಗೆ ಕಾಡಿಗೆ ಇಡಬೇಕು, ಕಣ್ಣಿಗೆ ಕಾಡಿಗೆ ಇಡಬೇಕು, ಚೆನ್ನಾಗಿ ಕಾಣಿಸ್ಲಿಕ್ಕೆ ಲೈಟಿಂಗ್ ಹಾಗೆ ಹೇಗೆ ಅನ್ನೋತಕ್ಕಂಥ ಎಲ್ಲೋ ಒಂದು ಮನಸ್ಸಿಗೆ ಸಂಕೋಚ ಅನಿಸುತ್ತೆ. ಆದರೆ ಒಪ್ಕೋಬೇಕಾಗುತ್ತೆ. ಆದರೆ ನಿಮ್ಮಂಥವ್ರಿಗೆ ಈ ಒಂದು ಸ್ನಾನದ ಮನೆಗೆ ಹೋದಾಗ ಕಂಪಲ್ಸರಿ ಘರ್ಷಣ ಸ್ನಾನ ಅಂದರೆ ಉಜ್ಜುವುದು, ತಿಕ್ಕುವುದು ಕಂಪಲ್ಸರಿ ಮಾಡಲೇಬೇಕು. ಆಗಿನ ಕಾಲದಲ್ಲಿ ಈ ಬ್ರಷು ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಒಂದು ಚಿಕ್ಕ ಉಜ್ಜು ಕಲ್ಲು ಇಟ್ಕೊಂಡಿರ್ತಿದ್ರು, ಇಲ್ಲ ಒಂದು ಬಟ್ಟೆ, ಬಿಳಿ ಬಟ್ಟೆನ ತಗೊಂಡು ಅದನ್ನು ತೇವ ಮಾಡಿ ಅದರಲ್ಲಿ ಗಟ್ಟಿಯಾಗಿ ಉಜ್ಕೋತಿದ್ರು ಹಾಕಿ. ಕಂಪಲ್ಸರಿ ಇಡೀ ದೇಹವನ್ನೆಲ್ಲ ಉಜ್ಜಿಕೊಂಡು ಸ್ನಾನ ಮಾಡ್ಕೊಂಡು ಬರೋರು. ಆ ದೇಹದಲ್ಲಿ, ಆ ಚರ್ಮದಲ್ಲಿ ಕುಳಿತಿರ್ತಕ್ಕಂಥ 7 ಪದರದ ಚರ್ಮ ಇರುತ್ತೆ. ಅದು ಹೇಗೆ ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೇನೆ. ಆದರೆ ಇವತ್ತು ಸ್ನಾನದ ಬಗ್ಗೆ ಮಾತ್ರ ಚಿಕ್ಕ ಮಾಹಿತಿ ಕೊಟ್ಟು ಬಿಡ್ತೇನೆ. ಕಂಪಲ್ಸರಿ ಸ್ನಾನಕ್ಕೆ ಹೋದರೆ ಆ ಒಂದು ಉಜ್ಜಿ ಸ್ನಾನ ಮಾಡೋದ್ರಿಂದ ಆ ದೇಹಕ್ಕೆ ಹೊಳಪು ಬರುತ್ತೆ, ಚುರುಕುತನ ಬರುತ್ತೆ ಅಂತಕ್ಕಂಥ ಮಾತು ಹೇಳ್ತಾರೆ. ಪ್ರಶಾಂತವಾಗಿರುತ್ತೆ. ಆದಷ್ಟು ಸ್ನಾನಕ್ಕೆ ಸೋಪು ಬಳಸದೆ ಕೆಲವೊಂದು ಪೌಡರ್ಗಳಿದೆ, ಅದನ್ನು ಬಳಸೋದ್ರಿಂದ ಇನ್ನಷ್ಟು ತ್ವಚೆ ಮೈಕಾಂತಿ ಹೆಚ್ಚುವುದು ಅನ್ನತಕ್ಕಂಥದ್ದು. ಇರೋರಾದ್ರೆ ಏನನ್ನೂ ಹಾಕೋತಾರೆ, ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ. 40 ಆದರೂ ಗುಂಡುಕಲ್ಲಿದ್ದಾಗ ಇರಬೇಕು, 50 ಆದರೂ ಪಳಪಳ ಅನ್ನಬೇಕು, 60 ಆದರೂ ಕಣ್ಣು ಹೊಡಿಯೋ ಥರ ರೇಖಾ ಥರ ಇರಬೇಕು ಅನ್ನತಕ್ಕಂಥದ್ದಾದರೆ ಈ ಭಾಗವನ್ನು ನೋಡ್ತಾ ಬನ್ನಿ. ತುಂಬ ವಿಸ್ಮಯಗಳಿದೆ ಈ ಸ್ನಾನದ ವಿಚಾರದಲ್ಲಿ. ಒಂದೇ ಒಂದು ಸ್ನಾನದಿಂದ ನೀವು ಹಲವಾರು ಉಪಯುಕ್ತವಾಗಿರ್ತಕ್ಕಂಥದ್ದನ್ನು ನಿಮ್ಮ ದೇಹಕ್ಕೆ, ಆರೋಗ್ಯಕ್ಕೆ ತಂದಿಟ್ಕೋಬೋದು. ಸ್ನಾನ ಮಾಡಿದ್ರೆ ಹಿಂಗೆ ಅನ್ನೋದಿದೆ. ಬಿಸಿನೀರು ಸ್ನಾನ ಮಾಡಿದ್ರೆ ಕೆಳಗಡೆಯಿಂದ ಸ್ನಾನ ಮಾಡಬೇಕು, ತಣ್ಣೀರು ಸ್ನಾನ ಮಾಡಿದ್ರೆ ಮೇಲಿಂದ ಮಾಡಬೇಕು, ಸ್ನಾನ ಆದಮೇಲೆ ತಲೆಯೆಲ್ಲ ಒರೆಸೋದು, ಬೆನ್ನು ಫಸ್ಟ್ ಒರೆಸ್ಬೇಕು, ಈ ಥರದ್ದೆಲ್ಲ ಇದೆ. ಅದು ಹೇಗೆ ಏನು ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸಿಡ್ತೇನೆ. ಸೊ ಆದಷ್ಟು ಪೇಪರ್ ಪೆನ್ ರೆಡಿ ಆಗಿಟ್ಕೊಂಡಿರಿ. ಇರಲಿ, ಈ ಒಂದು ಕೊನೆ ರಾಶಿ ಭಾಗಕ್ಕೆ ಬಂದುಬಿಡೋಣ. ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಇವತ್ತು ಸ್ವಲ್ಪ ಅನಾರೋಗ್ಯ ಸಮಸ್ಯೆ, ಸಂಗಾತಿ ಜೊತೆ ಕಿರಿಕಿರಿ, ವ್ಯಾಪಾರ, ಒಪ್ಪಂದ, ಅಗ್ರಿಮೆಂಟ್ ಯಾಕೋ ತಡಬಡಾಯಿಸ್ತಕ್ಕಂಥ ಒಂದು ಭಾವ. ಆದರೂ ಏನೋ ಒಂಥರ ಉತ್ಸಾಹ, ನುಗ್ಗು ಬಿಡ್ತೀರ. ಹುಷಾರಿಂದ ಯಾರನ್ನಾದರೂ ಅಡ್ವೈಸ್ ಕೇಳಿಕೊಂಡು ಮಾಡಿ. ಮನೆ ರಣಾಂಗಣ ಮಾಡಿಟ್ಕೋತೀರಾ. ದೊಡ್ಡ ಬಾಸ್ ಹಾಕಿದ್ರೆ, ನೀವೇನಾದರೂ ದೊಡ್ಡ ಬಾಸ್ ಆಗಿದ್ರೆ ಚಿಕ್ಕವ್ರನ್ನೆಲ್ಲ ಕಚ್ಚಿ ತಿಂದ್ಬಿಡ್ತೀರ. ಅವತ್ತು ಕಚ 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 ಅಂತ ಏನೋ ಒಂದು ಟೆನ್ಷನ್ ಯು ವಿಲ್ ಫೀಲ್. ಯಾರೋ ಏನೋ ಮಾಡ್ತಿದ್ದಾರೆ, ಏನು ಸರಿಯಾಗಿ ನೋಡ್ತಿಲ್ಲ, ಮಾಡ್ತಿಲ್ಲ ಅಂತಕ್ಕಂಥ ಭಾವೋದ್ಗಕ್ಕೆ ಒಳಗಾಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಕುಂಭರಾಶಿಯವರಿಗೆ ವಿಶೇಷವಾದಂಥ ಹೆಸರು, ಜ್ಞಾನ, ಪಾಂಡಿತ್ಯ, ಅವಾರ್ಡ್ಸ್, ಪ್ರಶಸ್ತಿ, ಸನ್ಮಾನ, ಒಂಥರ ಗುರುತರವಾದಂಥ ಜವಾಬ್ದಾರಿ, ಬಿಡುಗಡೆ, ಸಮಸ್ಯೆಗಳ ಬಿಡುಗಡೆ, ದೊಡ್ಡ ಒಂದು ಕೆಲಸದಲ್ಲಿ ಒಂದು ಪೊಸಿಷನ್, ಮಾಡದಿರತಕ್ಕಂಥ ಶುಭ ಕಾರ್ಯಗಳಲ್ಲಿ ಪ್ರಗತಿ, ದೈವ ಪ್ರಸಾದ, ತೀರ್ಥಕ್ಷೇತ್ರ ಪ್ರಸಾದ ತಾನಾಗಿ ಅರಸಿ ಬರುವುದು, ಮಕ್ಕಳಿಗೆ ಕೆಲಸಕ್ಕೆ ಪ್ರಯತ್ನ ಮಾಡ್ತಿದ್ರೆ ಅವ್ರಿಗೆ ಕೆಲಸ ಆಗುತ್ತೆ.
ಮೊಮ್ಮಕ್ಕಳ ಶುಭ ಕಾರ್ಯ ಯೋಚನೆ ಮಾಡ್ತಿದ್ರೆ ಅವ್ರಿಗೆ ಶುಭ ಕಾರ್ಯದಲ್ಲಿ ವಿಜಯಿ ಆಗ್ತಾರೆ. ಮನೆಯಲ್ಲಿ ಒಂಥರ ಶುಭ ಕಾರ್ಯ, ದೈವ ಕಾರ್ಯಗಳಿಗೆ ಅಂಕುರಾರ್ಪಣೆ, ಏನಾದರೂ ಈ ಮ್ಯಾಥಮೆಟಿಕ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್, ಈ ಪೊಲೀಸ್ ಡಿಪಾರ್ಟ್ಮೆಂಟ್, IPS, ಈ ಒಂದು ಸಿವಿಲ್ ಸರ್ವಿಸಸ್, ಇಂತಹದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕು, ಮನೆಯಲ್ಲಿ ಯಾರಾದರೂ ಮಾಡ್ತಿದ್ದಾರೆ, ಆ ಪ್ರಯತ್ನಗಳು ಯಶಸ್ವಿಯಾಗುವುದು. ಮೀನರಾಶಿ, ದಿಢೀರ್ ಪ್ರಯಾಣಗಳಲ್ಲಿ ಸ್ವಲ್ಪ ಒತ್ತಡ ಅನಿಸಿದ್ರು ಗೆಲುವಾಗ್ತಕ್ಕಂಥದ್ದು. ತಂದೆ ಆರೋಗ್ಯದಲ್ಲಿ ಸಮಸ್ಯೆ, ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ. ಪ್ರಯಾಣದಿಂದ ಬಳಲ್ ಬಿಡ್ತೀರಾ. ಸ್ವಲ್ಪ ಭೂಮಿ ವಿಚಾರಗಳ ತಗಾದೆಗಳಿದ್ರೆ ಶತ್ರುಗಳು ಇನ್ನಷ್ಟು ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅವರು ಸೋತು ಬಿಡುವರು. ತುಂಬ ಒಂದು ರೀತಿ ಭಂಡಧೈರ್ಯ, ಕುಟುಂಬದಲ್ಲಿ ಏನಾದರೂ ಒಂದು ಅವಾಂತರ ಮಾಡಿಕೊಳ್ಳತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲ ಒಳ್ಳೆಯದಾಗಲಿ. ಗುರುಜಿ, ಇವತ್ತು ಕೂಡ ಬಹಳ ವಿನೂತನವಾದ ವಿಷಯಗಳನ್ನ ನಮ್ಮ ಮುಂದೆ ಇಟ್ರಿ. ಘರ್ಷಣ ಸ್ನಾನ ಅಂದ್ರೆ ಮತ್ತೇನೂ ಇಲ್ಲ, ಕಲ್ಲಿನಿಂದ ಉಜ್ಜಿ ಸ್ವಚ್ಛವಾಗಿ ಇಟ್ಕೋಬೇಕು ದೇಹವನ್ನ ಅಂತ ಹೇಳಿದ್ದೀರಾ. ಆಗ ನಾವು ಕೂಡ ಸ್ವಲ್ಪ ಚುರುಕಾಗ್ತೀವಿ ಅಂತ ಕೂಡ ತಿಳಿಸಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ, ಇವತ್ತು ಪತ್ರ ಓದ್ಲಿಕ್ಕಾಗ್ಲಿಲ್ಲ, ಖಂಡಿತ ನಾಳೆ ಓದ್ತೀವಿ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ವಿಳಾಸಕ್ಕೆ ತಪ್ಪದೆ ಬರೆದು ಕಳಿಸಿ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ. ಓಂ ಬ್ರಹ್ಮಾನಂದ ಓಂಕಾರ